ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೆಸರು ಹೇಳಿದ ತಕ್ಷಣ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಬ್ರಹ್ಮರ್ಷಿ ಪ್ರೇಮ್ನಾಥ್ ಗುಪ್ತಾ ಸರ್ಗೆ ಚಪ್ಪಾಳೆ. ಇಡೀ ಕರ್ನಾಟಕಕ್ಕೆ ಪತ್ರಿಜಿ ಕೊಟ್ಟಿರೋ ಕೋಹಿನೂರ್ ವಜ್ರ ಅವರು. ಜೋರಾಗಿ ಚಪ್ಪಾಳೆ. ಎರಡನೇ ವಜ್ರ ಕರೆಯೋಣ. ನಾಗಿರೆಡ್ಡಿ ಸರ್, ವೇರ್ ಇಸ್ ನಾಗಿರೆಡ್ಡಿ ಸರ್? ಸ್ಟೇಜ್ ಮೇಲೆ ಬರಬೇಕು. ಅವ್ರು ಬರಲ್ಲ, ಬಟ್ ಆದ್ರೂ ಬರಬೇಕು. ಮೂರನೇದು ರುದ್ರಾರೆಡ್ಡಿ ಸರ್. ಇಬ್ಬರಿಗೆ ಜೋರಾಗಿ ಚಪ್ಪಾಳೆ ಮಾಡೋಣ. ಬಳ್ಳಾರಿ ಶುರುವಾಗಿರುವ ಇಂಪಾರ್ಟೆಂಟ್ ಮಾಸ್ಟರ್ಸ್ ಅಲ್ಲಿ ಗ್ರೇಟ್ 2 ಮಾಸ್ಟರ್ಸ್ ಇಲ್ಲಿ ಬಂದಿದ್ದಾರೆ. ನಾಗಿರೆಡ್ಡಿ ಸರ್, ರುದ್ರಾರೆಡ್ಡಿ ಸರ್ ಇಬ್ಬರು ಸ್ಟೇಜ್ ಮೇಲೆ ಬರಬೇಕು. ಕೇತಪ್ಪ ಸರ್, ಕೇತಪ್ಪ ಸರ್ಗೆ ಜೋರಾಗಿ ತಪ್ಪಾಳೆ. ಪ್ಲೀಸ್ ಕಮ್ ಟು ದ ಡಯಾಸ್. ಡಾಕ್ಟರ್ ಗಿರಿಸ್ವಾಮಿ ಸರ್, ನಾಗಿರೆಡ್ಡಿ ಸರ್ ಬರಬೇಕು. ಇಲ್ಲ ನಾವು ಎಲ್ಲೇ ಹೋಗಿದ್ರು ಮತ್ತೆ ವಾಪಸ್ ಮನೆಗೆ ಬಂದ ತಕ್ಷಣ ಅಲ್ಲಿ ಊಟ ಚೆನ್ನಾಗಿದೆ ಅಂತ ಮಾತ್ರ ಹೇಳ್ತೀವಿ. ಧ್ಯಾನ ಅಲ್ಲ ನೆಕ್ಸ್ಟ್. ಹೌದಾ ಇಲ್ವಾ? ಇವತ್ತು ಇಲ್ಲಿ ಊಟಕ್ಕೋಸ್ಕರ ಏನೇನು ಸ್ಪೆಷಲ್ ಅಂತ ನಾನು ಹೇಳ್ತೀನಿ. ಅಡಿಗೆ ಸ್ಪೆಷಲ್ ಅಲ್ಲ, ಇಂಗ್ರೀಡಿಯೆಂಟ್ಸ್ ಸ್ಪೆಷಲ್. ಧ್ಯಾನಿಗಳಿಗೋಸ್ಕರ ಇವತ್ತು ಆಯಿಲ್, ಕೋಲ್ಡ್ ಪ್ರೆಸ್ ಆಯಿಲ್ ಇಂದ ಊಟ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ಒಂದು ಐಟಮ್ ಆರ್ಗ್ಯಾನಿಕ್ ಆಗಿ ಚೂಸ್ ಮಾಡಿ, ಕೆಮಿಕಲ್ ಫ್ರೀ ಐಟಮ್ಸ್ ಎಲ್ಲ ಎಷ್ಟೋ ಜನ ನಮಗೆ ಸಪೋರ್ಟ್ ಕೊಟ್ಟರು. ನೀವೆಲ್ಲರೂ ಕೊಟ್ಟಿರೋ ಸಪೋರ್ಟ್ ಇಂದ ಈಗ ಈ ಧ್ಯಾನ ಯಜ್ಞ ನಡೀತಾ ಇದೆ. ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು. ಹೌದಾ ಇಲ್ವಾ? ವಜ್ರಕಾಯ ಆಗ್ಬೇಕು ಈ ಶರೀರ. ಈ ಶರೀರ ಇಲ್ಲ ಅಂದ್ರೆ ಆತ್ಮ ಏನು ಮಾಡೋಕ್ಕಾಗಲ್ಲ. ಈ ಶರೀರ ಎಷ್ಟು ವರ್ಷ ಚೆನ್ನಾಗಿರುತ್ತೋ ಈ ಟ್ರೈನ್ ತರ ನಾವು ಹೋಗ್ತಾ ಇರ್ಬೋದು, ಹಾರ ನುಡಿತಾ. ನಾವು ಚೆನ್ನಾಗಿದ್ರೇನೆ, ಈ ಶರೀರ ಚೆನ್ನಾಗಿದ್ರೇನೆ ಒಳಗಿರೋ ಆತ್ಮ ಏನೇ ಮಾಡೋಕೆ ಸಾಧ್ಯ ಆಗುತ್ತದೆ. ಇಲ್ಲ ಅಂದ್ರೆ ಇಲ್ಲ. ನಮ್ಮ ಫ್ರೆಂಡ್ ಒಬ್ಬನು ಹೇಳ್ತಾನೋ, ಆರೋಗ್ಯ ಮಹಾಭಾಗ್ಯ ಅನ್ನೋದು ಆರೋಗ್ಯ ಹೋಗಿದ ಮೇಲೆ ಗೊತ್ತಾಗಿದೆ ಅವನಿಗೆ. ಮುಂಚೆನೆ ಗೊತ್ತಾಗ್ಬೇಕಲ್ವಾ? ಈ ಶರೀರವನ್ನು ನೋಡ್ಕೊಳ್ಳಿ, ಶರೀರ ಇಗ್ನೋರ್ ಮಾಡಬೇಡಿ, ಸರಿಯಾದ ಊಟವನ್ನು ಕೊಡಿ. ಈ ಶರೀರ ನಾಶನ ಆಗೋದಕ್ಕೆ ಮುಖ್ಯವಾದ ಕಾರಣ ಮಾಂಸಾಹಾರ. ಜೈ ಶಾಕಾಹಾರ ಜಗತ್ಗೆ. ಶಾಕಾಹಾರ ಜಗತ್ ನಾವು ಬಿಡಲ್ಲ. ಎಲ್ಲಿ ಪ್ರೋಗ್ರಾಮ್ ಆಗಿದ್ರು ಅಲ್ಲಿ ಒಂದು ಶಾಕಾಹಾರ ರ್ಯಾಲಿ ಆಗ್ಬೇಕು. ಹೌದಾ ಅಲ್ವಾ? ಶಾಕಾಹಾರ ರ್ಯಾಲಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಯಾರು ಅಂದ್ರೆ ಬಳ್ಳಾರಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಎಲ್ಲ ವಾಲಂಟಿಯರ್ಸ್ ಬಂದ್ರು, ಸಾಯಂಕಾಲ ಯಾರು ಇಲ್ಲ.
ಎಲ್ರಿ ಹೋಗಿದ್ರಿ ಅಂದ್ರೆ ಅಲ್ಲಿ ರ್ಯಾಲಿ ಇದೆ ಸರ್, ಇಲ್ಲಿ ಕೂತ್ಕೊಂಡ್ರೆ ಏನ್ ಬರುತ್ತೆ, ಅಲ್ಲಿ ಹೋಗೋಣ ಅಂತ ಎಲ್ಲರೂ ಹೋಗ್ಬಿಟ್ರು. ಎರಡನೇದು ಅಹಂಕಾರ ಬೇಡ. ನಾನು ಗ್ರೇಟು, ಅವರು ಗ್ರೇಟು, ಇವರು ಸೀನಿಯರ್, ಅವರು ಜೂನಿಯರ್ ಅಂತ ಯಾರು ಇಲ್ಲ ಇಲ್ಲಿ. ಎಲ್ಲರೂ ಪತ್ರಿಜಿಯೇ, ಇಲ್ಲಿ ಎಲ್ಲರೂ ಪತ್ರಿಜಿ, ಆಲ್ ಆಫ್ ಯುವರ್ ಪತ್ರಿಜಿ. ಇದು ಪತ್ರಿಜಿ ಅವರು ಹೇಳಿಕೊಟ್ಟು ಹೋಗಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಐ ಹ್ಯಾವ್ ಕ್ರಿಯೇಟೆಡ್ ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪತ್ರಿಜೀಸ್ ಅಂತ. ಒಂದು ವರ್ಷ ಮುಂಚೆ ಮೈಸೂರಲ್ಲಿ ಧ್ಯಾನ ಯಜ್ಞ ಆಗ್ತಾ ಇತ್ತು. ಅವತ್ತು ನಾನು ಹೇಳಿದ್ನೆ, ನನ್ನ ಗುರಿ ಫಸ್ಟ್ ಗೋಲ್ 1000 ವಾಕಿಂಗ್ಸ್ ಆಗ್ಬೇಕು ಅಂತ. ಅದು ಇವತ್ತು ಆಗಿದೆ ಬಳ್ಳಾರಿಯಲ್ಲಿ. ಈ 1000 ವಾಕಿಂಗ್ಸ್ ಇಂದ ಇನ್ನು ನಮಗೆ ಎಷ್ಟು ವರ್ಷ ಇದೆ ಗೊತ್ತಾ? 8 ವರ್ಷ ಇದೆ. 2032 ಡಿಸೆಂಬರ್ 22 ವರ್ಲ್ಡ್ ಮೆಡಿಟೇಷನ್ ಡೇ. 1 ಕೋಟಿ ಕನ್ನಡಿಗರು ನಾವು ಧ್ಯಾನ ಮಾಡಬೇಕು. ಮಾಡಬೇಕಾ ಬೇಡವಾ? 1 ಕೋಟಿ ಕನ್ನಡಿಗರಿಗೆ, 1 ಕೋಟಿ ಕನ್ನಡಿಗರ ಧ್ಯಾನಕ್ಕೆ ಅಷ್ಟೇ. ಮನಸ್ಸು ಎಷ್ಟು ಶುದ್ಧವಾಗಿ ನೀವು ಇಟ್ಕೊಂಡಿದ್ರೋ ಪ್ರತಿಯೊಬ್ಬರು ನಿಮ್ಮ ಒಳಗೆ ವಾಕಿಂಗ್ ಆಗ್ತಾರೋ. ಮನಸ್ಸು ಶುದ್ಧಿ ಇಲ್ಲ ಅಂದ್ರೆ ವಾಕಿಂಗ್ ಎಲ್ಲಿ ಕೆಳಗಿಂದ ಆಗ್ತಾರೋ. ಕೆಳಗೆ 7 ಲೋಕಗಳು ನಿಮ್ಮನ್ನು ನೋಡ್ತಾ ಇದೆ, ಮೇಲೆ 7 ಲೋಕಗಳು ನೋಡ್ತಾ ಇದೆ. ನೀವು ಯಾರನ್ನ ಆಹ್ವಾನಿಸ್ತಾ ಇದ್ದೀರಿ ಮಿತ್ರರೇ? ಪಿರಮಿಡ್ ಸೊಸೈಟಿ ಬಂದ ಮೇಲೆ ಆ ಸೆಂಟರ್ ಅಲ್ಲಿ ಏನಾಗ್ತಾ ಇದೆ? ಈ ಮಾಸ್ಟರ್ ಕತೆ ಏನು ಅಂತ ಕೇಳಿದ್ರೆ ಅದಕ್ಕೆ ಪತ್ರಿಜಿ ತೆಲುಗುನಲ್ಲಿ ಅವನು ಏನಿದ್ರು, PSS ಅಮ್ಮಳಕ್ಕ ಕಬುರ್ಲು ಅಂತ. ಅದು ಇರಬಾರ್ದು. ಬೇಡ, ನಮಗೆ ಬೇರೆಯವ್ರ ಬಗ್ಗೆ ಬೇಡ, ನನ್ ಬಗ್ಗೆ ಬೇಡ, ಅವ್ರ ಬಗ್ಗೆ ಬೇಡ, ಇವ್ರ ಬಗ್ಗೆ ಬೇಡ, ಯಾರ ಬಗ್ಗೆ ಬೇಡ. ಗುರಿ ಏನು? ಗೋಲ್ ಏನು? 8 ವರ್ಷ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಶ್ವಾಸದ ಮೇಲೆ ಗಮನ ಅನ್ನೋದು ಗೊತ್ತಾಗುತ್ತದೆ. ಇದು ನಾವು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಮಾಡ್ತಾರೋ. ನಾವು ಬಿಡ್ತೀವಾ? ಬಿಡ್ತೀರಾ? 20 ವರ್ಷ ಮುಂಚೆ ಪತ್ರಿಜಿ ಹೇಳಿದ್ರು ಬಳ್ಳಾರಿಯಲ್ಲಿ ದೊಡ್ಡ ಯಜ್ಞ ಆಗ್ಬೇಕು ಅಂತ. ನಮಗೆ ಅವಕಾಶ ಸಿಕ್ತು, ನಾವು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಯಾರೋ ಮಾಡ್ತಾರೋ, ಹೌದಾ ಅಲ್ವಾ? ಬಟ್ ಕಾರ್ಯಕ್ರಮ ಅಂತ ಹಾಗೆ ಆಗುತ್ತದೆ. ಕಾರ್ಯಕ್ರಮ ಯಾರಿಗೋಸ್ಕರ ನಿಲ್ಸಲ್ಲ. ಇಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಮ್ಯಾನಿಫೆಸ್ಟ್. ಯಾಕಂದ್ರೆ ಈ ಯೋಜನೆಗಳು ಇಲ್ಲಿಂದ ಬರಲ್ಲ, ಅಲ್ಲಿಂದ ಬರ್ತಾ ಇದೆ. 3 ದಿವಸ ಬಳ್ಳಾರಿಯಲ್ಲಿ 25 ಪಿರಮಿಡ್ಸ್ ಸೆಂಟರ್ಸ್ ಮನೆಗಳು ಓಡಾಡ್ತಾ ಬಳ್ಳಾರಿ ಪಲ್ಸ್ ನನಗೆ ಗೊತ್ತಾಗಿದೆ. ಅವತ್ತು ಧ್ಯಾನ ಮಾಡ್ತಾ ಇದ್ರೆ ನನಗೆ ಒಂದು ದೊಡ್ಡ ವಿಷನ್ ಕಾಣಿಸಿದೆ. ಏನು ಅಂದ್ರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಧ್ಯಾನ ಪಿರಮಿಡ್ ಕೇಂದ್ರ, ಪಿರಮಿಡ್ ಬಳ್ಳಾರಿಯಲ್ಲಿ ಬರುತ್ತೆ ಫ್ಯೂಚರ್ ಅಲ್ಲಿ. ಅದಕ್ಕೆ ಹೆಸರು ಏನು ಅಂದ್ರೆ ಬಸವಣ್ಣ ಪಿರಮಿಡ್. ಬಸವಣ್ಣ ಪಿರಮಿಡ್ ಹೇಳಿ ಎಲ್ಲರೂ, ಬಸವಣ್ಣ ಪಿರಮಿಡ್, ಬಸವಣ್ಣ ಪಿರಮಿಡ್, ಬಸವಣ್ಣ ಪಿರಮಿಡ್. ಈಗ ಪ್ರಶ್ನೆ ಏನು ಅಂದ್ರೆ, ನೀವು ಮಾಡ್ತೀರಾ ನೆಕ್ಸ್ಟ್ ಜನರೇಷನ್ ಮಾಡ್ತಾರ ಅಂತ? ಪರವಾಗಿಲ್ಲ, ನೆಕ್ಸ್ಟ್ ಜನರೇಷನ್ ಕೊಡ್ರಿ, ಎಲ್ಲರಿಗೂ ಅವಕಾಶ ಕೊಡ್ಬೇಕಲ್ವಾ? ನೀವೆಲ್ಲ ಮಾಡ್ಬಿಡ್ತೀರಾ? ಇದು ಬರುತ್ತೆ ಇಡೀ ಪ್ರಪಂಚಕ್ಕೆ. ಕರ್ನಾಟಕ ಎಕ್ಸಾಂಪಲ್ ಆಗ್ಬೇಕು. ಸ್ವಲ್ಪ ಆಂಧ್ರನ ಕ್ರಾಸ್ ಮಾಡೋಣ, ಆಯ್ತಾ? ಎಷ್ಟು ವರ್ಷ ಇಲ್ಲಿ ಯಾರು ಮತ್ತೆ ತೆಲುಗಲ್ಲಿ ಮಾತಾಡಬಾರ್ದು. ನಾನು ತೆಲುಗು ಮಾತಾಡೋದು ನಿಲ್ಸ್ಬಿಟ್ಟಿದ್ದೀನಿ, ಕನ್ನಡ ಮಾತಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಯಾಕೆ ತೆಲುಗಲ್ಲಿ ಮಾತಾಡ್ತಾ ಇದ್ರಿ? ಬಾಗುಂಡಾರ ಸರ್, ಚೆನ್ನಾಗಿದ್ರ ಸರ್, ಭೋಜನ ಮೈಂದ ಸರ್, ಊಟ ಆಯ್ತಾ ಸರ್? ನಂದೆಲ್ಲ ಅರ್ಧ ಬರ್ತಾ ಕನ್ನಡ, ಆದ್ರೂ ನೋಡಿ ಎಷ್ಟು ಪ್ರೀತಿ ಮಾಡ್ತಾರೆ. ಸೇವೆ ಸೇವೆ ಸೇವೆ. 1 ಗಂಟೆ ಕಾಲ ಧ್ಯಾನ, 3 ತಾಸು ಧ್ಯಾನ, ಮತ್ತೆ ಸೇವೆ ಮಾಡ್ತಾ ಇರಿ. ಪ್ರತಿಯೊಬ್ಬರಿಗೆ ಧ್ಯಾನ ಹೇಳ್ಕೊಡ್ತಾ ಇರಿ. ಪ್ರತಿಯೊಬ್ಬರ ಮನೆ ಮೇಲೆ ಪಿರಮಿಡ್ ಬರಬೇಕು. ಯಾವುದೇ ಒಂದು ಶಾಖಾಹಾರ ರ್ಯಾಲಿ ಅಂದ್ರೆ ಫಸ್ಟ್ ಅಲ್ಲಿ ನಾವು ಹೋಗ್ಬೇಕು. ನಾನು ಲಾಸ್ಟ್ ಟೈಮ್ ಬಳ್ಳಾರಿಗೆ ಬಂದ ತಕ್ಷಣ ಶಾಖಾಹಾರ ರ್ಯಾಲಿಗೆ ಬನ್ನಿ ಅಂದ್ರೆ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ 150 ಜನ ಬಂದ್ರು. ಏನ್ ಸರ್ ಇಷ್ಟು ಜನ ಬಂದ್ರಂದ್ರೆ, ಸರ್ 15 ನಿಮಿಷ ಮುಂಚೆ ವಾಟ್ಸ್ಆಪ್ ಮಾಡಿದ್ರೆ ಇಷ್ಟು, ನೀವು 1 ಡೇ ಮುಂಚೆ ಮಾಡಿದ್ರೆ ಏನಾಗುತ್ತೆ ಸರ್ ಕತೆ? ದಟ್ ಈಸ್ ಬಳ್ಳಾರಿ. ಪತ್ರಿಜಿ ಅವರು ಕರ್ನಾಟಕಕ್ಕೆ ಒಳಗೆ ಬರಬೇಕು ಅಂತ ಅನ್ಕೊಂಡಿದ್ರು. ಫಸ್ಟ್ ಎಲ್ಲಿ ಕಾಲಿಟ್ಟಿದ್ರು ಗೊತ್ತಾ? ಈ ಮಣ್ಣಲ್ಲೇ, ಈ ಬಳ್ಳಾರಿಯಲ್ಲೇ.
ಪ್ರತಿ ವರ್ಷ ಧ್ಯಾನಮಯ ಯಜ್ಞ, ಧ್ಯಾನಮಯ ಚಕ್ರ ಕಡ್ತಾಲಲ್ಲಿ ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಬರ್ತಾರೆ ಗೊತ್ತಾ? ಕಡ್ತಾಲ್ಗೆ. ಬಳ್ಳಾರಿ ಮಾಸ್ಟರ್ಸ್ ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿ ಮಾಸ್ಟರ್ಸ್ ಯಾರೇ ಬಂದ್ರು ಅವ್ರ ಎನರ್ಜಿ ಹೆಚ್ಚಾಗುತ್ತೆ. ಎಷ್ಟೊಂದು ಹಿಸ್ಟ್ರಿ ಇದೆ ಗೊತ್ತಾ? ಇಲ್ಲಿ ಬಂದು ಎಲ್ಲಾ ಸೆಂಟರ್ಸ್ ಹೋಗಿ ಎಲ್ಲಾ ಮಾಸ್ಟರ್ಸ್ ಮೀಟ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದೆ, ಇಡೀ ಕರ್ನಾಟಕಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಬಳ್ಳಾರಿ ಮಾಸ್ಟರ್ಸ್, ಬಳ್ಳಾರಿ ಪ್ರಾಜೆಕ್ಟ್ಸ್. ಎಷ್ಟು ಪಿರಮಿಡ್ಸ್ ಇಲ್ಲಿ ಇದೆ ಗೊತ್ತಾ? 200ರಿಂದ 300, ಲೆಕ್ಕ ಮಾಡೋಕೆ ಇಲ್ಲ. ಪ್ರಪಂಚದಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಇಷ್ಟು ಪಿರಮಿಡ್ಸ್ ಇಲ್ಲ, ಅಷ್ಟು ಪಿರಮಿಡ್ಸ್ ನಮ್ಮ ಬಳ್ಳಾರಿಯಲ್ಲಿ ಇದೆ. ಒಂದು ಕ್ಷಣ ನನಗೆ ಒಂದು ಥಾಟ್ ಬಂತು, ಬೆಂಗಳೂರು ಬಿಟ್ಟು ನಾನು ಬಳ್ಳಾರಿ ಶಿಫ್ಟ್ ಮಾಡೋಣ ಅಂತ. ಆಮೇಲೆ ಬೇಡ, ಅಲ್ಲೇ ಇರೋಣ. ಇಲ್ಲಿ ಸೋ ಅಬ್ಸೆಸಿವ್. ಇಲ್ಲಿ ಬಂದ್ರೆ ನನಗೆ ಪ್ರತಿ ಕ್ಷಣ PSSM, ಪ್ರತಿ ಕ್ಷಣ ಪತ್ರಿಜಿಯೇ ನೆನಪಿಗೆ ಬರ್ತಾ ಇದ್ದಾರೆ. ಬೇರೆ ಪ್ರಪಂಚನೇ ಇಲ್ಲ ಇಲ್ಲಿ. ಇಡೀ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಮಾತ್ರ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಬೇರೆ ಯಾವುದು ಬಿಡಲ್ಲ. ಎಸರ್ನೋ ಖಚಿತವಾಗಿರ್ತಾರೆ. ಶ್ವಾಸದ ಮೇಲೆ ಗಮನ, ಬೇರೆ ಯಾವುದು ಎನ್ಕರೇಜ್ ಮಾಡಲ್ಲ. ದಿ ಬೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಇಸ್ ಬಳ್ಳಾರಿ. ಎಲ್ಲೆಲ್ಲ ಯಾತ್ರೆ ಹೋಗ್ಬಾರದು, ಬಳ್ಳಾರಿಗೆ ಬನ್ನಿ, ಪಿರಮಿಡ್ ಯಾತ್ರೆ ಮಾಡಿ. ನಿನ್ನೆ ಗೀತಾ ಮೇಡಮ್ ಫೋನ್ ಬರ್ತಾ ಇದೆ, ಮೇಡಮ್ ಅಮ್ಮ ಶಕ್ತಿಗೆ 500 ಜನ ಬಂದ್ಬಿಟ್ರು, ಬಂದ್ಬಿಡಿ. ಇಲ್ಲಿ ಹೆಂಗ್ ಮ್ಯಾನೇಜ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇಡೀ ಕರ್ನಾಟಕ ಇಲ್ಲೆಲ್ಲ ಪಿರಮಿಡ್ ಯಾತ್ರೆ ಮಾಡಿ, ಪ್ರತಿ ಸೆಂಟರ್ಗೆ ಹೋಗಿ, ಪ್ರತಿ ಪಿರಮಿಡ್ಗೆ ಹೋಗಿ ನಾನು ಧ್ಯಾನ ಮಾಡಿದ್ದೀನಿ. ಒಂದೊಂದು ಪಿರಮಿಡ್ ಅವರು ಕಟ್ತಾ ಇದ್ದಾರೆ ಅಂದ್ರೆ ಯಾವ ಇಂಟೆನ್ಷನ್, ಉದ್ದೇಶಕ್ಕೆ ಕಟ್ಟಿದಾರೋ ಆ ಎನರ್ಜೀಸ್ ಅಲ್ಲಿ ಕಾಣಿಸ್ತಾ ಇದೆ. ಯಾವ ಕೋಶ ನೀವು ಪಬ್ಲಿಕ್ ಕೋಸ್ಕರ ಕಟ್ಟಬೇಕು, ಪ್ರೈವೇಟ್ ಅಲ್ಲ. ಪ್ರತಿಯೊಬ್ಬರ ಮನೆ ಮೇಲೆ ಪಿರಮಿಡ್ ಬರಬೇಕು. ನಾನು ಒಂದು 5-6 ಜನಕ್ಕೆ ಹೇಳಿದ್ನಿ, ಇಲ್ಲಿ ಮನೆ ಮೇಲೆ ಪಿರಮಿಡ್ ಕಟ್ಟಿ ಅಂದ್ರೆ ಆಯ್ತ್ರಿ, ನೋ ಸೆಕೆಂಡ್ ಕ್ವಶನ್, ಆಯ್ತ್ರಿ ಅಂದ್ರೆ ಅದು ಹೆಂಗಾಗುತ್ತೋ ಇಲ್ಲ, ಆಯ್ತ್ರಿ, ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಾಧನೆ ಮಾಡ್ತಾರಂದ್ರೆ ಕುತ್ಕೊಂಡಿದ್ರೆ ನಾವು ಓಕೆ ಅನ್ಬೇಕು, ಇಲ್ಲಾಂದ್ರೆ ಕುತ್ಕೊಳ್ತಾರೆ. ಸೇವೆ ಸೇವೆ ಸೇವೆ. 15 ಕ್ಲಾಸಸ್ ಮಾಡಿದೀವಿ ಇಲ್ಲಿ 3 ದಿವಸ. 45 ಮನೆಗಳಲ್ಲಿ ಊಟ ಮಾಡಿದ್ವಿ. ಎಲ್ಲಿ ಹೋಗಿದ್ರು ಎಷ್ಟು ಪ್ರೀತಿ ಅಂದ್ರೆ ನಾನೇ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದ್ದೀನಿ. ನನಗೆ ನಾಚಿಕೆ ಬಂತು, ನಾನು ಅಷ್ಟು ಪ್ಯೂರ್ ಇದೀನ ಅಂತ ನನಗೆ ಡೌಟ್ ಬಂತು. ಅವಾಗ ಅರುಣ್ ಸರ್ ಹೇಳ್ತಾ ಇದ್ರು, ಸರ್ ಉತ್ತರ ಕರ್ನಾಟಕ ಅವರು ಅಂದ್ರೆ ಸೇವೆ ಸರ್, ಅವರು ಕೊಡ್ತಾರೆ ಸರ್ ಊಟ, ಸಾಕು ಅಂದನ್ನು ಬಿಡಲ್ಲ ಸರ್. ಆ ಉತ್ತರ ಕರ್ನಾಟಕವರಿಗೆ ಯಜ್ಞ ಮಾಡಿ ನಾವು ಊಟ ಕೊಡೋಣ. ಮಿತ್ರರೇ, ಇದು ಒಂದು ಧ್ಯಾನ ಸುವರ್ಣ ಕರ್ನಾಟಕ ಒಂದು ದೊಡ್ಡ ಅವಕಾಶ ನಮಗೆ. ನಾವು ಮಾಡಿಲ್ಲ ಅಂದ್ರೆ ಬೇರೊಬ್ರು ಮಾಡ್ತಾರೆ. ನೆಕ್ಸ್ಟ್ ಜನರೇಷನ್ ರೆಡಿ ಇದ್ದಾರೆ. ಇವ್ರನ್ನ ನೋಡ್ತಾ ಟೆನ್ಷನ್ ಬರುತ್ತೆ ನನಗೆ. ಇವರೆಲ್ಲ ನಮ್ಮನ್ನ ಗ್ರೇಟ್ ಮಾಸ್ಟರ್ಸ್, ನೀವು ಏಜ್ ಬಂದಿಲ್ಲ ಅಷ್ಟೇ. ಅವರೆಲ್ಲ ಮೈಕ್ ಇಟ್ಕೊಂಡಿದ್ರೆ ನಾನೆಲ್ಲ ಅಲ್ಲೇ ಎಲ್ಲೋ ಇರ್ಬೇಕು. ಯಾರು ಲೇಟ್ ಆಗಿ ಬರ್ತಾರೋ ಅವ್ರು ಲೇಟೆಸ್ಟ್ ಅಂತ ಪತ್ರಿಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೋ. ಸೊ ಇವಾಗ ನಮ್ಮ ಕೈಯಲ್ಲಿ ಇದೆ, ಧ್ಯಾನ ಪ್ರಚಾರ ಮಾಡೋಣ. ಈಗ ಬಳ್ಳಾರಿ ಮಾಸ್ಟರ್ಸ್ಗೋಸ್ಕರ ಒಂದು ವಿಡಿಯೋ ಪ್ಲೇ ಮಾಡೋಣ. ದಿಸ್ ಈಸ್ ಅ ಡೆಡಿಕೇಶನ್. ನಾನು ಒಂದು ಮಾತು ಎಲ್ಲಾ ಮಾಸ್ಟರ್ಸ್ಗೆ ಹೇಳಿದ್ದೀನಿ, ನಾನೊಂದು ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಅಂತ ಮಾತು ಮೇಲೆ ನಿಲ್ಕೊಂಡಿದ್ದೀನಿ. ಆ ವಿಡಿಯೋ ಆದ್ಮೇಲೆ ನಮ್ಮ ಸೀನಿಯರ್ಸ್ ಮಾಸ್ಟರ್ಸ್ ಎಲ್ಲರೂ ಸಂದೇಶ ತಗೊಳ್ಳೋಣ. ಅವ್ರಿಲ್ಲ ಅಂದ್ರೆ ಮೂಮೆಂಟೇ ಇಲ್ಲ. ಅವರೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಕಣ್ಣಿಗೆ ಕಾಣಿಸುವವರು ಇವರೇ. ಎಷ್ಟು ಮಾಸ್ಟರ್ಸ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಈ ಬಗ್ಗೆ. ಇವಾಗ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಅವರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಯಾರೇ ಹೋಗಿದ್ರು ನಾಗಿರೆಡ್ಡಿ ಸರ್ ಒಂದೇ ಹೇಳ್ತದ್ದು, ಸ್ಕೂಲ್ ಮಕ್ಕಳಿಗೆ ಧ್ಯಾನ ಹೋಗ್ಬೇಕು, ಯುವಕರಿಗೆ ಧ್ಯಾನ ಹೋಗ್ಬೇಕು ಅಂತ. ಸರ್ ನಾಗಿರೆಡ್ಡಿ ಸರ್, ಯುವರ್ ಮೆಸೇಜ್. ಥ್ಯಾಂಕ್ ಯು ಮಾಸ್ಟರ್. ಇಷ್ಟೆಲ್ಲ ಜನ ನೋಡಿದ್ರೆ ನನಗೇನು ಮಾತಾಡೋದಕ್ಕೆ ಆಗಬಲ್ದು. ಯಾಕಂದ್ರೆ ನಮ್ಮ ಕನಸು 2004ರಲ್ಲಿ ಧ್ಯಾನ ಕರ್ನಾಟಕ ಇದೇ ಪಬ್ಲಿಕ್ BDO ಗ್ರೌಂಡ್ ನಲ್ಲಿ ಇಷ್ಟು ಜನ ಸೇರಿಸಿ ಮಾಡ್ಬೇಕು ಅನ್ಕೊಂಡಿದ್ವಿ. ಆ ಕನಸು ಇವತ್ತು ನಮ್ಮ ಪಿಂಡಿ ಸಾರಿಯಿಂದ ಈ ವೀರಶೈವ ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ ಅಂದ್ರೆ ನನಗೆ ಮಾತಾಡಕ್ಕೆ ಮಾತು ಬರ್ತಾನೆ ಇಲ್ಲ. ಮುಖ್ಯವಾಗಿ ನಮ್ಮ ಪತ್ರಿ ಸಾರಿಗೆ ಇಲ್ಲೆಲ್ಲ ನಾವೆಲ್ಲ ಇಲ್ಲಿ ಸೇರಕ್ಕೆ ಕಾರಣ ಪತ್ರಿ ಸಾರ್. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ನಾವು ಈ ಧ್ಯಾನಕ್ಕೆ ಬಂದು ಒಂದು 27 ವರ್ಷ ಆಯ್ತು. ಒಂದು ಮಾತು ನಾನು
ಹುಬ್ಬಳ್ಳಿ ಸಿದ್ಧಾರೂಢ ತಾತನವ್ರು ಹೇಳಿದ ಮಾತನ್ನು ಒಂದು ಮಾತು ಹೇಳ್ತೇನೆ, ನನಗೆ ಬೇರೆ ಜಾಸ್ತಿ ಮಾತಾಡಕ್ ಬರಲ್ಲ. ಸಿದ್ಧಾರೂಢ ತಾತನವ್ರನ್ನ ಒಬ್ಬ ಶಿಷ್ಯ ಕೇಳಿದ್ನಂತೆ, ಗುರುಗಳೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಜಾತಿಗಳು ಇದಾವಲ್ಲ ಅಜ್ಜವ್ರೆ, ಇದ್ರಲ್ಲಿ ಯಾರು ದೊಡ್ಡವರು ಅಂತ ಕೇಳಿದಾಗ ಆ ಸಿದ್ಧಾರೂಢ ತಾತನವ್ರ ಶಿಷ್ಯನ ಮುಂದೆ ಕುಂದಿರಿಸ್ಕೊಂಡು, ಅಡ್ಡಿ ಇಲ್ಲಪ್ಪ ಬಾ ಕೂತ್ಕೋ ಅಂತ ಕರೆದು ಕೇಳಿದ್ರಂತೆ, ನೀನು ಎಲ್ಲಿಂದ ನೋಡ್ತೀಯಪ್ಪ ಅಂತ. ತಾತ, ನಾನು ಕಣ್ಣಿನಿಂದ ನೋಡ್ತೇನೆ. ನೀನು ಕೇಳೋದು ಎಲ್ಲಿಂದ ಕೇಳ್ತೀಯಪ್ಪ ಅಂದ್ರೆ ನಾನು ಕಿವಿಯಿಂದ ಕೇಳ್ತೇನೆ. ಮಾತಾಡೋದು ಎಲ್ಲಿಂದ ಮಾತಾಡ್ತೀಯ ಅಂದ್ರೆ ನಾನು ಬಾಯಿಯಿಂದ ಮಾತಾಡ್ತೀನಿ ತಾತ ಅಂತ ಹೇಳಿದ್ರಂತೆ. ಇವೆಲ್ಲ ಎಲ್ಲಿದಾವಪ್ಪ ಈ 3 ಅಂದ್ರೆ ಕುತ್ತಿಗೆ ಮೇಲ್ಪಟ್ಟು ಇದಾವೆ, ಈ 3 ಮೇಲೆ ಇದಾವಲ್ಲ, ಇದು ಬ್ರಾಹ್ಮಣ ತಮ್ಮ. ಕೆಲಸ ಮಾಡ್ಬೇಕಂದ್ರೆ ನೀನ್ ಹೆಂಗ್ ಕೆಲಸ ಮಾಡ್ತೀಯ ಅಂದ್ರೆ ನನ್ನ ಭುಜಗಳು ಕೈಗಳಿಂದ ಕೆಲಸ ಮಾಡ್ತೇನೆ ಅಂದ್ರೆ ಇದು ಕ್ಷತ್ರಿಯ ತಮ್ಮ. ಇನ್ನ 3ನೇದು ವೈಶ್ಯ ಅಂದ್ರೆ ನಮ್ಮ ಹೊಟ್ಟೆ, ಏನ್ ಬೇಕಾದ್ರೂ ನಾವು ಊಟ ಮಾಡಕ್ಕಲ್ಲ, ಎಲ್ಲವನ್ನು ಒಳಗ್ ಹಾಕ್ತಿವಿ. ಒಳಗ್ ಹಾಕೋದ್ರಿಂದ ನಮ್ ಕೆಲಸ. ಅದು ಜೀರ್ಣ ಆದ್ಮೇಲೆ ಅದು ಯಾವ ಭಾಗಕ್ಕೆ ಏನು ಕಳಿಸ್ಬೇಕು, ಚರ್ಮಕ್ಕೆ, ಕೂದಲಿಗೆ, ನಮ್ಮ ಎಮ್ಮಿಕೆಗೆ, ರಕ್ತಕ್ಕೆ, ಮಾಂಸಕ್ಕೆ ಏನೇನು ಕಳಿಸ್ಬೇಕು ಇದು ವೈಶ್ಯ. ಅದು ಜೀರ್ಣ ಮಾಡಿ ಯಾವ ಭಾಗಕ್ಕೆ ಏನು ಬೇಕು, ಕಣ್ಣು, ಕಿವಿ, ಮೂಗಿಗೆ ಅದನ್ನ ಅದು ಕಳಿಸ್ತಲ್ಲ, ಇದು ಹೊಟ್ಟೆ ಇದ್ದಂಗ ವೈಶ್ಯ ಇದ್ದಂಗಪ್ಪ ಅಂತ ಹೇಳಿದ್ರಂತೆ. ಈ 3ನ್ನ ಒತ್ಕೊಂಡು ತಿರುಗಾಡ್ಬೇಕು. ಬ್ರಾಹ್ಮಣ ಮೇಲೆ ಇದೆ, ಕ್ಷತ್ರಿಯ ಇಲ್ಲಿದೆ, ವೈಶ್ಯ ಹೊಟ್ಟೆ, ಈ 3ನ್ನ ಒತ್ಕೊಂಡು ತಿರುಗಾಡ್ತಾವ್ರಲ್ಲ, ಈ ಕಾಲ್ ತಿರುಗ್ತಾ ಇರ್ತಕ್ಕಂಥ ಇಲ್ಲಿ ಶೂದ್ರ ಅಂತ ಕಾಲುಗಳಂತವಲ್ಲ, ನೀನು ನಮಸ್ಕಾರ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತೀಯಪ್ಪ ಅಂತ ಗುರು ಆ ಶಿಷ್ಯನ ಕೇಳಿದಂತೆ. ತಾತ, ನಾನು ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದಂತೆ. ನೋಡು, ಬ್ರಾಹ್ಮಣ ಮೇಲೆ ಇದ್ದಾನೆ, ಕ್ಷತ್ರಿಯ ಭುಜಗಳು, ವೈಶ್ಯ ಅಂದ್ರೆ ನಮ್ಮ ಹೊಟ್ಟೆ, ಜೀರ್ಣ ಮಾಡಿ ಯಾವ ಭಾಗಕ್ಕೆ ಏನು ಕಳಿಸ್ಬೇಕು, ಇವೆಲ್ಲ 3 ಮೇಲಿದಾವೆ. ಈ 3ನ್ನು ಹೊತ್ತು ತಿರುಗ್ತಾ ಇದಾವಲ್ಲ, ಅಲ್ಲಿ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅಂದ್ರೆ ಇದರಲ್ಲಿ ಯಾರು ದೊಡ್ಡವರಪ್ಪ ನೀನೇ ತಿಳ್ಕೊ ಅಂತೇಳಿ ಆ ಗುರುಗಳು ಆ ಶಿಷ್ಯನಿಗೆ ಹೇಳಿದ್ರಂತೆ. ಅದೇ ರೀತಿ ಇಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಮ್ಮಿ ಇಲ್ಲ, ನಾವೆಲ್ಲರೂ ಒಂದೇ, ಎಲ್ಲರೂ ಭಗವತ್ ಸ್ವರೂಪರೇ, ಆನಂದ ಸ್ವರೂಪರೇ. ಆನಂದ, ಆರೋಗ್ಯ ಎಂಬುದು ಎಲ್ಲ ಹೊರಗೆ ಅಂಗಡಿಯಾಗ ಹುಡುಕಿದ್ರೆ ನಮಗೆ ಸಿಗೋದಿಲ್ಲ. ಎಷ್ಟೇ ಕೋಟಿ ಸಂಪಾದನೆ ಮಾಡಿ ಆರೋಗ್ಯ ತರಬೇಕು, ಆನಂದ ತರಬೇಕಂದ್ರೆ ನಮ್ಗೆ ಎಲ್ಲೂ ಹೊರಗಡೆ ಆನಂದ, ಆರೋಗ್ಯ ಅವೆರಡು ಸಿಗೋದಿಲ್ಲ. ಅವೆರಡು ಹೊರಗಿಲ್ಲ, ಅವು ನಮ್ಮೊಳಗಿದಾವೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ದಿನಕ್ಕೆ 24 ಗಂಟೆ ಸಮಯದಲ್ಲಿ 1 ಗಂಟೆ ಸಮಯ ನಮಗಾಗಿ ನಾವು ಸಮಯ ಬಿಟ್ಟುಕೊಟ್ಟು ಧ್ಯಾನ ಮಾಡಿದ್ರೆ ಆರೋಗ್ಯ, ಆನಂದ ಇವೆರಡು ನಮಗಾಗ್ತವೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೇವೆ. ನಾಗಿರೆಡ್ಡಿ ಸಾರು ಅವ್ರ ಮನೆಗೆ ಹೋಗಿ ನಾನು ಅರುಣ್ ಸರ್ ಇಬ್ರು ಮಾತಾಡಿದ ತಕ್ಷಣ ಅವ್ರು ಒಂದೇ ಹೇಳಿದ್ರು, ನಿಮ್ ತರ ಯಂಗ್ಸ್ಟರ್ಸ್ ಎಲ್ಲ ಬರಬೇಕು, ಈ ತರ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ. ಇವತ್ತು ಯಜ್ಞಕ್ಕೆ ಅಕ್ಕಿ ಕಂಪ್ಲೀಟ್ ಆಗಿ ಸಾರ್ ಸ್ಪಾನ್ಸರ್ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಮಾಡೋಣ. ರುದ್ರಾರೆಡ್ಡಿ ಸರ್ ಅವ್ರ ಮೆಸೇಜ್ ತಗೊಳ್ಳೋಣ. ಸಭೆಗೆ ವಂದನము. ಕಾಣ್ತಾ ಇರುವ ದೇವತೆಗಳು ದೇವರುಗಳು, ಕಾಣದಂಗಿರುವ ದೇವರು ದೇವತೆಗಳು. ನನಗೆ ಅಷ್ಟೊಂದು ಒಳ್ಳೆ ಕನ್ನಡ ಬರೋದಿಲ್ಲ, ನನ್ನ ಬದಲು ಆಂಧ್ರ. ನನ್ನ ಕನ್ನಡ ಅಯ್ಯಪ್ಪ ಸರ್ ಕನ್ನಡದಂಗೆ ಇರ್ತತೆ. కనిపించే దేవతలు, కనిపించే దేవుళ్ళు, కనిపించని దేవుళ్ళు, దేవతలు ఎందరో మహానుభావులు, అందరికీ నా వందనాలు. ఎంత అద్భుతంగా ఉందో. ఎప్పుడో కర్తారు, బెంగళూరు ఇట్లా ఇదేం చూస్తామంటే బళ్ళాలో ఫస్ట్ టైం మన మాస్టర్ ప్రతిసారి శిష్యుడు అయ్యప్ప పిండి చేయడం అంటే సామాన్యమైన విషయం కాదు. మాకందరూ శనివారం దాకా నిన్న మాకు ఇంకా ఏం తెలియదు. ఎవరో గ్రౌండ్ ఇస్తారు, ఈయన బియ్యం ఇచ్చినాడు, మిగతాదంతా ఎవరు ఇస్తారు మాకు అర్థం కాదు. తమాషా కాదు. మన ఇంటి 10 మంది వస్తేనే ఎంత కష్టం తెలుసు. మరి 10,000 మంది గ్యాదరింగ్ అంటే ఎట్లా వస్తుంది ఎంత నాకు అర్థమే కాదు. నాకు మన రాత్రి బాగా సీరియస్ కొద్దిగా. నేను సాయంకాలం వచ్చి చూసినాను, ఇది అయిపోయింది కార్యక్రమం. చెప్పాను నాగిరెడ్డి, అయిపోతుంది సార్, బాగా అయిపోతుంది కార్యక్రమం అని. అయ్యప్ప పిండినా మజాకన్నా చాలా బాగా ಸುಲಭವಾದ ಪದ್ಧತಿ, ಉತ್ತಮವಾದ ಪದ್ಧತಿ, ಶ್ರೇಷ್ಠವಾದ ಪದ್ಧತಿ. ನೀವೆಲ್ಲ ಉತ್ತಮರು, ಉತ್ತಮೋತ್ತಮರು ಅಂತ ಹೇಳ್ತಾರ. ಪ್ರತಿ ಸಲ ಹೇಳಿದ್ದು. ಯಾರು ಇಲ್ಲಿ ಧ್ಯಾನಕ್ಕೆ ಬಂದಿದ್ದಾರೋ, ಯಾರ ಧ್ಯಾನ ಮಾಡ್ತಾರೋ,
ಯಾರು ಅವರೇ ದೇವರು ದೇವತೆಗಳು. ಎಲ್ಲೆಲ್ಲಿ ಹುಡುಕಿದ್ರೆ ದೇವರು ಸಿಗೋದಂತ ಪತ್ರಿಕೆ ಮಾತು. ನೀನು ಎಲ್ಲೆಲ್ಲ ಹುಡುಕ ಹೋಗಿ ದೇವರು ಸಿಗೋದಿಲ್ಲ. ನೀನು ಧ್ಯಾನ ಮಾಡಿದ್ರೆ ನೀನು ದೇವತಾಗುತ್ತೆಗೆ ದೇವರಾಗುತ್ತೇನೆ ಅಂತಂದು ಪತ್ರಿಕೆ ಸಲ ಹೇಳುತ್ತೆ ವಿಷಯ. ಉಸಿರಿನ ಮೇಲೆ ಗಮನ ಇಡ್ರಷ್ಟೇ. ಸ್ಥಿರ ಸುಖ ಆಸನ, ಉಸಿರಿನ ಮೇಲೆ ಗಮನ ಇಟ್ಟರೆ ಮನೋಶೂನ್ಯ ಆದ್ರೆ ಮನೋಚಕ್ಷು ಶೂನ್ಯ ಆಗಬೇಕು. ಉಸಿರಿನ ಮೇಲೆ ಗಮನ ಇಟ್ಟರೆ ಮನೋಚಕ್ಷು ಶೂನ್ಯ ಆಗ್ತದೆ, ದಿವ್ಯಚಕ್ಷು ಬರ್ತದೆ. ಆಮೇಲೆ ಬಂದು ಮತ್ತೆ ಜ್ಞಾನಚಕ್ಷು ಸಿಗ್ತದೆ. ಇದೇ ಇರೋದು. ಕಾಣ್ತಾ ಇರುವ ಕಣ್ಣು ಮುಚ್ಚಿದರೆ ಮನೋಚಕ್ಷು, ಅದು ಮುಯ್ಬೇಕಂದ್ರೆ ಉಸಿರಿನ ಮೇಲೆ ಗಮನ. ಆಮೇಲೆ ಬರೋದು ದಿವ್ಯಚಕ್ಷುವೇ. ಶಿವ ಪರಮಾತ್ಮ ಯಾವ ತರ 3ನೇ ಕಣ್ಣಿಗೆ ಎಲ್ಲರಿಗೆ 3ನೇ ಕಣ್ಣು ಬರ್ತದೆ. ನೀವೇನ ಯಾರು ಕಡಿಮೆ ಇಲ್ಲ, ಎಲ್ಲಾರು ಶಿವ ಪರಮಾತ್ಮರೇ ಪಾರ್ವತಿ ತಾಯಿಯವರೇ. ಕಡಿಮೆ ನೀವು ಅಂದ್ಕೋಬಾಡ್ರಿ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ. ಜ್ಞಾನಾನ್ ಮುಕ್ತಿ ಇದೆ. ಶ್ರದ್ಧಾವಾಲಭತೆ ಜ್ಞಾನಂ. ಜ್ಞಾನದಿಂದ ಮುಕ್ತಿ ಸಿಗುತ್ತೆ, ಕರ್ಮದಿಂದ ಭಕ್ತಿಯಿಂದ ಸಿಗೋದಿಲ್ಲ. ಶಿವೆಯಿಂದ ಪ್ರತಿ ಸಹ ನಮ್ಮ ಇದೇ ಇತ್ತು. ನಾವು ಸೇವೆ ಮಾಡ್ತಿದ್ದು ಸಾಯಿ ಊರಲ್ಲೇ. ನಿನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ಏನು ಸೇವೆ ಮಾಡ್ತೀಗಪ್ಪ ಅಂತ. ಏನಿಲ್ಲ, ಫಸ್ಟ್ ಹೇಳಿದೆ, ನಾವು ಕೇಳಿಲ್ಲ, ಬೈದ, ನಾವು ಕೇಳಿಲ್ಲ, ಬಡದ್ಬಿಟ್ಟ ಅಕ್ಕಂಡು. ಅಲ್ಲದೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನೀನು ಯಾರು ಸೇವೆ ಮಾಡ್ತೀವಿ? ನೀನು ಯಾರು ಫಸ್ಟ್? ದೇಹ ನೀನ, ಹೆಸರು ನೀನ, ಯಾರು ನೀನು? ಒಳಗೆ 6 ದೇಹ ಇದೆ ನಿನ್ ಗೊತ್ತಾ? ಮತ್ತೆ ಇದು ಈ ಕಣ್ಣು ಇದೆ, ಮನೋಚಕ್ಷು ಇದೆ, ಧರ್ಮ ಮತ್ತೆ ದಿವ್ಯಚಕ್ಷು ಇದೆ, ಜ್ಞಾನ, ಇವೆಲ್ಲ ಚಕ್ಷು ಯಾರು ನೋಡ್ಬೇಕಲ್ಲ? ನಿಮ್ಮಪ್ಪ ನೋಡ್ತಾನೆ, ನಿಮ್ಮಮ್ಮ ನೋಡ್ತಾನ? ಕೂತ್ಕ, ಧ್ಯಾನ ಮಾಡು, ಎಲ್ಲ ಗೊತ್ತಾಗ್ತದೆ. ಅವನೇ ಇವನು, ಇವನೇ ಅವನಂತ ಹೇಳ್ದ. ಆ ಪರಬ್ರಹ್ಮ ಸ್ವರೂಪನೇ ಇವೆಲ್ಲ ಅಂಶಾತ್ಮಗಳು. ಈ ಅಂಶಾತ್ಮನೇ ಆ ಪರಬ್ರಹ್ಮ ಅಂತ ಹೇಳ್ಬಿಟ್ಟ. ಸಬ್ಜೆಕ್ಟ್ ಕ್ಲಿಯರ್. ಸಾಧನೆ ಮಾಡ್ರಷ್ಟೇ. ಸಾಧನೆ ನೀವು ಮಾಡ್ತೀರಿ, ಸಾಧನೆ ಬಿಡಂಗಿಲ್ಲ, ನನಗೆ ಗೊತ್ತು. ನೀವೆಲ್ಲ ಪರಮಾತ್ಮರು, ಪರಬ್ರಹ್ಮ ಸ್ವರೂಪ ಆಗ್ತದೆ ಅಷ್ಟೇ. ತೆಲುಗಲ್ಲಿ ಒಂದು ಒಳ್ಳೆ ಪದ್ಯ ಹೇಳ್ತೀನಿ, ಈ ತೆಲುಗು ಎಲ್ಲರಿಗೂ ಅರ್ಥ ಆಗ್ತದೆ. ಬಳ್ಳಾರಿ ಬಾದರಲ್ಲ, ಪಟ್ಟು ಪಟ್ಟರಾದು ಪಟ್ಟಿ ಬಿಡಬಾರದು, ಪಟ್ಟು ಪಟ್ಟಿನಲ್ಲಿ ಬಿಗೆ ಪಟ್ಟವರೆಯು, ಪಟ್ಟಿ ಬಿಟ್ಟ ಗಂಟೆ ಪಟ್ಟಿ ಚರ್ಚುತ ಮೇಳಯ ಅಂಟೋರು. ನಾವು ಧ್ಯಾನದ ಪಟ್ಟಿ ಬಿಟ್ಟಿವಂದ್ರೆ ಹುಟ್ಟೋದು ಸಾಯೋದು ಹುಟ್ಟ ಇದೇ ಇರ್ತದೆ. ಧ್ಯಾನ ಮಾಡಿದ್ರೆ ಹುಟ್ಟೋದಿಲ್ಲ, ಮತ್ತೆ ಸಾಯೋದಿರೋದಿಲ್ಲ. ಸತ್ತೋ ಮತ್ತೆ ಬಂದಿದೀವೋ ನಾವು. ನಾನು ಯಾವಾಗೋ ಸತ್ತು ಹೋಗ್ಬೇಕು. ನಾನು ಬ್ರಾಂಕಲ್ ಅಲರ್ಜಿಕ್ ಆಸ್ಮಾ ಪೇಷಂಟ್. 25 ವರ್ಷಕ್ಕೆ ಬಂತು, 40 ವರ್ಷಕ್ಕೆ ಧ್ಯಾನ ಸಿಗಿತು, ಧ್ಯಾನ ಮಾಡಿದೆ. ಇವಾಗ 73 ವಯಸ್ಸು, ಎಲ್ಲಿದೆ ಗೊತ್ತಿಲ್ಲ. ಅದು ರೊಕ್ಕ ಇದ್ದಲ್ಲ, ರೊಕ್ಕ ಬೇಕಾಗಿತ್ತು, ರೊಕ್ಕ ಬೇಕಂತ ಕೂತ್ಕೊಂಡ ರೊಕ್ಕ ಬಂದು ಎಷ್ಟು ಕಳ್ಕೊಂಡೇನೋ ಅಷ್ಟು ರೊಕ್ಕ ಬಂತು. ಎಕರೆ ಮಾರದೆ ಹೇಳ್ತಿ ಬೇಯದೆ ಅಲ್ಲ ಸನ್ನಿವೇಶನ ಎಲ್ಲ ಒಳ್ಳೆಯ ಮಾತಿಗೆ ಮನೆ ಮಾತಿಗೆ ಅಂತ ಬೈತಾ ಇದ್ರು. ಎಲ್ಲ ಮಾರ್ಬಿಟ್ಟೆ, ಮತ್ತೆ ಎಲ್ಲ ಬಂತು. ಧ್ಯಾನನ ಮಜಾಕನ ಸಂಕಲ್ಪ ಶಕ್ತಿನ ಮತ್ತೆ ಪಿರಮಿಡ್ ಬೇಕು, ಅದು ಬಂತು. ಸಾರ್ ಬುಕ್ ಬೇಕಂದ್ರೆ ಬುಕ್ ಕೊಟ್ಟಿವಿ, ಧ್ಯಾನ ಪ್ರಮಾಣ ಬುಕ್ ಕೊಟ್ಟಿವಿ. ಸಾರ್ ಮತ್ತೆ ನಾಮಿನೇಷನ್ ಎಲೆಕ್ಷನ್ ಅಪ್ಪ ಅಂದರು, ಎಲೆಕ್ಷನ್ ಮಾಡಿಬಿಟ್ಟಿವಿ. ಎಂಟೈರ್ ಕನ್ನಡ ಸ್ಟೇಟ್ ಮತ್ತೆ ನಾನು ಕನ್ವೀನರ್ ಆಗಿ 5 MLA ಸೀಟ್ ಹಾಕಿ 40,000 ಪಾಂಪ್ಲೆಟ್ಸ್ ಹಂಚಿದ್ರು. ಒಂದೊಂದು MLA ಹಂಚಿದ್ವಿ. ಆವಾಗ ಈ ಫೋನು ಮೆಸೇಜ್ ಇಲ್ಲ, ಪತ್ರ ಬರೆಯೋದು. 25 ಪೈಸೆ ಪೋಸ್ಟ್ ಕಾರ್ಡ್ ಮೊದಲು 1000 ಅಡ್ರೆಸ್ ಕಲೆಕ್ಟ್ ಮಾಡಿ ಅವೆಲ್ಲ ಹಾಕ್ತಿದ್ವಿ. ಪೋಸ್ಟ್ನಾಗ ಅಡ್ರೆಸ್ ಕೇಳಿ ಅಡ್ರೆಸ್ ತಗೊಂಡ್ಮೇಲೆ ಪೋಸ್ಟ್ ಹಾಕೋದು. ಎಲ್ಲ ಮತ್ತೆ ಬ್ರೋಚರ್ ಇದೆ, ಪಾಂಪ್ಲೆಟ್ಸ್, ಅವು 1000 ಹಾಕ್ಸೋದು, ಎಲ್ಲ ಅನ್ಸೋದು. ದುರ್ಗಂಗುಡಿ ಸೆಂಟರ್ ಹತ್ರ ಹೋದ್ರೆ ಜಗ್ಗಿ ಜನ ಬರ್ತಾರಲ್ಲಿ. ಕಾರ್ಯಕ್ರಮ ಪಾಪ ಬಾ ಅಂದ್ರೆ ಬರ್ತಿದ್ರು. ಈ ತರ ಪೋಸ್ಟ್ ಕಾರ್ಡು, ಬ್ರೋಚರ್ಸು, ಆಮೇಲೆ ಎಲ್ಲ ಪೇಪರ್ಸು, TV ಆಡ್ಸು. ನಮ್ಗೆ ಅದಕ್ಕಿಂತ ಮಾಧ್ಯಮ ಬೇರೆ ಗೊತ್ತಿಲ್ಲ ಆ ಸಮಯದಲ್ಲಿ. ಮತ್ತೆ ನಿಮಗಿಂತ ಒಳ್ಳೆಯವ್ರು ಬಂದ ಅಂತ ಸಾರ್ ಹೇಳ್ತಾ ಇದ್ರು. ಯಾವಾಗ ಬಂದರು ನೋಡಿ ಮಾಸ್ಟರ್, ನಮಗಿನ್ನ ದೊಡ್ಡವ್ರು ಬಂದರು. ಅವ್ರಿಗೆ ಏನು ಲೆಕ್ಕ ಇಲ್ಲ. ಇವಾಗ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ತಮಾಷೆ ಅಲ್ಲ. ಮತ್ತೆ ಅಂಥವ್ರು ಬರ್ತಾರೆ. ಇವಾಗ ಸಾರ್ ಹೇಳಿದ್ರಲ್ಲ, ಅದು ಈ ಯಾವ ದೊಡ್ಡ ಪಿರಮಿಡ್ ಬರ್ತತೆ, ಮತ್ತೆ ನೀವು ಮಾಡ್ತೀರಾ ಅವರು ಬಿಡ್ತೀರಾ ಶಾಸ್ತ್ರ ಕೇಳಿದ್ರು. ನೀವೇ ಅರ್ಥ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಸಿಗುತ್ತೆ ಧ್ಯಾನದಿಂದ. ಕೂಸಂತ ಶ್ವಾಸ ಕೊಂಡಂತ ಸಂಜೀವನಿ, ಕೂಸಂತ ಶ್ವಾಸ ಸಮುದ್ರವಂತ ಅಕ್ಷಯ ಪಾತ್ರ, ಕೂಸಂತ ಶ್ವಾಸ ಕಲ್ಪವೃಕ್ಷಂ, ಕಾಮಧೇನುವು, ಚಿಂತಾಮಣಿ, ಏನ್ ಬೇಕೋ ಎಲ್ಲ ಬರ್ತದೆ. ಆರೋಗ್ಯ, ಶರೀರಕ್ಕೆ ಆರೋಗ್ಯ ಬರ್ತದೆ, ಮನಸ್ಸಿಗೆ ನೆಮ್ಮದಿ ಬರ್ತದೆ, ಬುದ್ಧಿ ಸುಸ್ಥಿರವಾಗಿರ್ತದೆ, ಆತ್ಮಗೆ ಸಂತೃಪ್ತಿ, ಶಾಂತಿ, ಆನಂದ, ಜ್ಞಾನ, ಮುಕ್ತಿ ಎಲ್ಲ ಸಿಗುತ್ತೆ.
ಸಮಯ ಬಹಳ ತಗೋಬಾರದು, ದೊಡ್ಡ ಜನ ಇದಾರ. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ನಮ್ಮ ರುದ್ರರೆಡ್ಡಿ ಸರ್ಗೆ. ಥ್ಯಾಂಕ್ ಯು. ಯುವರ್ ಶಾರ್ಟ್ ಮೆಸೇಜ್. ಎಸ್ ಪ್ಲೀಸ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. 25 ವರ್ಷದ ಹಿಂದೆ ನವೆಂಬರ್ 11, 2000 ಕುದುರೆಮುಖ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಅಲ್ಲಿ ಇದ್ವಿ ಸರ್ ಜೊತೆಗೆ. ರುದ್ರಾರೆಡ್ಡಿಯವರು, ರಂಗನಾಥ್ ಸಾರು ಮತ್ತೆ ನಾಗಿರೆಡ್ಡಿ ಸಾರು ಇವರೆಲ್ಲರನ್ನು ಅವತ್ತು 25 ವರ್ಷದ ಹಿಂದೆ ಭೇಟಿಯಾಗಿತ್ತು. ಇವರೆಲ್ಲ ತೆಲುಗು ಮಾತಾಡ್ತಿದ್ರು. ನಾನು ಅನ್ಕೊಂಡೆ ಯಾರು ಕನ್ನಡದವ್ರು ಇಲ್ಲ ಅಂತ ನಾನು ಹಿಂದಿ ಒಳಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಒಬ್ಬೊಬ್ಬರೇ ಪರಿಚಯ ಮಾಡ್ಕೊಂಡ್ರು, ನಾನು ಬಳ್ಳಾರಿಯವನು ಹೀಗೆ ಹೀಗೆ ಅಂತ. ಮಾಸ್ಟರ್ಸ್, ಇವತ್ತು ಈ ಮೂರ್ತಿ ಈಗಂತೂ ರುದ್ರಾರೆಡ್ಡಿ ಸರ್ ಕುರಿತು ಹೇಳೋ ಅಗತ್ಯನೇ ಇಲ್ಲ, ಆಲ್ರೆಡಿ ಹೇಳಿಬಿಟ್ರು. ರಂಗನಾಥ್ ಸರ್ ಕುರಿತು ನಿಮಗೂ ಹೇಳೋ ಅಗತ್ಯನೇ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಇಲ್ಲೊಬ್ರು ಒಂದು ಮೂರ್ತಿ ಇದೆ ನಿಮ್ಗೆ, ನಾಗರೆಡ್ಡಿ ಅವರು. ಅವತ್ತು ಧ್ಯಾನ ಕರ್ನಾಟಕ ಶುರು ಮಾಡಿದ್ಮೇಲೆ ನಾಗಿರೆಡ್ಡಿ ಅವರು ಬಂದ್ರು. ಇವತ್ತು ಹಂಗೆ ಅಕ್ಕಿ ಸ್ಪಾನ್ಸರ್ ಮಾಡಿದಾರೋ ಹಂಗೆ ಸರ್ ಹತ್ರ ಬಂದು, ಸರ್ ನಾನು ಫಸ್ಟ್ ಇಶ್ಯೂ ನಾನು ಸ್ಪಾನ್ಸರ್ ಮಾಡ್ತೀನಿ ಸರ್ ಅಂತಂದ್ರು. ಜೋರಾಗಿ ಧ್ಯಾನ ಕರ್ನಾಟಕ ಮ್ಯಾಗಝಿನ್ ಅನ್ನ 1 ತಿಂಗಳು ಫಸ್ಟ್ ಸ್ಪಾನ್ಸರ್ ಮಾಡಿದವರು ನಾಗಿರೆಡ್ಡಿ ಸರ್. ಸರ್ ಒಂದೇ ಮಾತು ಹೇಳಿದ್ರು, ನೀ ಜನ್ಮ ಸಾರ್ಥಕನ ಇಂದರ, ನಿನ್ ಜನ್ಮ ಸಾರ್ಥಕ ಆಯ್ತು ಕಣೋ ಅಂತ. ಮಾಸ್ಟರ್ಸ್, ಆ ವ್ಯಕ್ತಿ ಇವತ್ತು ನಿಮ್ಮ ಎದುರಿಗಿದೆ. ಡಾಕ್ಟರ್ ಅವರು ಶಿವಮೊಗ್ಗ ಹೋದಾಗ ಅಲ್ಲಿ ಈ ಡಾಕ್ಟರ್ ಕುರಿತು ಹೇಳೋ ಅಗತ್ಯ ಇಲ್ಲ. ಈಗ ಪಾಯಿಂಟ್ ಏನು ಅಂದ್ರೆ ಮಾಸ್ಟರ್ಸ್, ಇದು 4ನೇ ಯಜ್ಞ ಕರ್ನಾಟಕದಲ್ಲಿ. ಇನ್ನು ಮುಂದೆ ನಿಮಗೆ ಎಷ್ಟು ಪ್ರೇರಣೆ ಬರುತ್ತೆ ಅಂದ್ರೆ ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಾವೇ ಒಂದು ಯಜ್ಞ ಮಾಡೋಣವಾ ಅಂತ ನಿಮ್ಗೆ ಪ್ರೇರಣೆ ಬರುತ್ತೆ. ಆ ಥಾಟ್ ನಿಮ್ಮಲ್ಲಿ ಈಗ ಇದೆಯೋ ಇಲ್ವೋ ನೀವೇ ಹೇಳಿ. ಇದ್ದವ್ರು ಮಾತ್ರ ಚಪ್ಪಾಳೆ ಹಾಕಿ. ಆ ಥಾಟ್ ಇದ್ದವ್ರು ಮಾತ್ರ ಚಪ್ಪಾಳೆ ಹಾಕಿ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ಬೋದಾ? 1 ವರ್ಷ ಟೈಮ್ ತಗೊಳ್ಳಿ. ಯಾಕೆ ನೀವು ಮಾಡಬಾರ್ದು? ಯಾಕೆ ನೀವು ಯಜ್ಞ ಮಾಡಬಾರ್ದು? ನಿಮ್ಮಿರೋ ಪ್ಲೇಸಲ್ಲೇ ನೀವು ಯಜ್ಞ ಮಾಡಿ. ಓಕೆ. ಆಮೇಲೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಮುಂದಿನ ವರ್ಷ ಇದೇ ವರ್ಷ, ಮುಂದಿನ ವರ್ಷ ಬಂತಲ್ಲ, 2025 ನವೆಂಬರ್ 11 ನಿಮ್ಮ ಊರುಗಳಲ್ಲಿ ಶಾಖಾಹಾರ ರ್ಯಾಲಿ ಇರಬೇಕು. ಸಾವಿರಾರು ಶಾಖಾಹಾರ ರ್ಯಾಲಿಗಳು ಮೀಡಿಯಾಗಳಿಗೆ, ಮಾಧ್ಯಮಗಳಿಗೆ ದಿಕ್ಕು ತೋಚಬಾರ್ದು. ಯಾವ್ದನ್ನ ರಿಪೋರ್ಟ್ ಮಾಡ್ಬೇಕು, ಯಾವ್ದನ್ನ ರಿಪೋರ್ಟ್ ಬಿಡ್ಬೇಕು ಅನ್ನೋ ದಿಕ್ಕು ತೋಚಬಾರ್ದು. ಆ ರೀತಿ ಶಾಖಾಹಾರ ರ್ಯಾಲಿ, ಒಂದು ಆಂದೋಲನ ಜರಗಬೇಕು. ಈ ಬ್ರಹ್ಮ ಶಕ್ತಿಯ ವಿಸ್ಫೋಟ ಆಗ್ಬೇಕು. ಹಾಗೆ ಆ ಕಾಸ್ಮಿಕ್ ಅಲ್ಲಿ, ಟೋಟಲ್ ಕಾಸ್ಮಾಸ್ ಅಲ್ಲಿ ಒಂದು ಬಿಗ್ ಬ್ಯಾಂಗ್ ಥಿಯರಿ ಇದೆಯೋ ಹಾಗೆ ಸ್ಪಿರಿಚುವಲ್ ಎನರ್ಜಿಯ ಬಿಗ್ ಬ್ಯಾಂಗ್ ಥಿಯರಿ ಜಗತ್ತು ಕಾಣಬೇಕು. ನವೆಂಬರ್ 11, 2025 ರೆಡಿ ಇದ್ದವ್ರು ಮಾತ್ರ ಚಪ್ಪಾಳೆ ಹಾಕಿ ಮಾಸ್ಟರ್ಸ್. ನಿಮ್ಮ ಊರುಗಳಲ್ಲಿ ಒಬ್ಬರೇ ಇದ್ರು ಬ್ಯಾನರ್ ಹಿಡ್ಕೊಂಡು ಹೋಗಿ, ಒಂದ್ ಕೈಲಿ ಬ್ಯಾನರು ಶಾಖಾಹಾರಿಗಳಾಗಿ ಧಾನ್ಯಗಳಾಗಿ ಅಂತ ಹಿಂದಿ ಮುಂದೆ, ಒಂದ್ ಕೈಲಿ ಪಾಂಪ್ಲೆಂಟ್. ಒಬ್ಬರೇ ಇದ್ರು ರ್ಯಾಲಿ ಮಾಡಿ, 100 ಜನ ಇದ್ರು, 1000 ಜನ ಇದ್ರು, ನಿಮ್ಮ ಊರುಗಳಲ್ಲಿ ರ್ಯಾಲಿ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್. ಅಯ್ಯಪ್ಪ ಪಿಂಡಿ ಅವರು ಈ ಪ್ರೇರಣೆಯನ್ನ ತಗೊಂಡು ಯಜ್ಞವನ್ನ ಆರಂಭ ಮಾಡ್ತಾ ಇದ್ದಾಗ ಎಲ್ಲರೂ ಏನೇನು ಅನ್ಕೊಂಡ್ರು ಗೊತ್ತಿಲ್ಲ, ಬಟ್ ವಿ ನೋ ಈಚ್ ಅದರ್. ಅದು ಹೆಂಗೆ ಅನ್ನೋದು ಮಾಸ್ಟರ್ಸ್ ನಿಮ್ ಕಣ್ಣೆದುರಿಗೆ ಸಾಕಾರ ಆಗಿದೆ. ಅಯ್ಯಪ್ಪ ಪಿಂಡಿ ಅವರಿಗೆ ಒಂದ್ಸಲ ಆ ಥಾಟ್ ಅನ್ನ ರಿಸೀವ್ ಮಾಡ್ಕೊಂಡು, ಯಾಕೆಂದ್ರೆ ಹೇಳಿದ್ರಲ್ಲ, ಎಸ್ ಆ ಥಾಟ್ ಅನ್ನ ಯಾರಾದ್ರೂ ರಿಸೀವ್ ಮಾಡ್ಕೊಂಡು ವರ್ಕ್ ಮಾಡ್ತಾರೆ. ಅದನ್ನ ರಿಸೀವ್ ಮಾಡ್ಕೊಂಡು ವರ್ಕ್ ಮಾಡಿದವರು ಆಂಧ್ರದಿಂದ ಬಂದು ಅಚ್ಚುಕಟ್ಟಾಗಿ ಕನ್ನಡವನ್ನ ಕಲಿತು ನಿಮಗೆ ಕನ್ನಡದಲ್ಲಿ ಆಧ್ಯಾತ್ಮಿಕ ಭೋಜನವನ್ನು ದಿನವೂ ಬಡಿಸುತ್ತಿರುವ ಅಯ್ಯಪ್ಪ ಪಿಂಡಿ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಅಯ್ಯಪ್ಪ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೊ ಮಚ್. ಚೇತಪ್ಪ ಸರ್ ನಮ್ಗೆ ಒಂದು ಒಳ್ಳೆ ಐಡಿಯಾ ಕೊಟ್ರಿ. ಈಗ ಮಾತಾಡ್ತಾ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಫೋಟೋ ತಗೊಳ್ತಾ ಒಂದು ಮಾತು ಹೇಳ್ತಾ ಇದ್ದಾರೆ, ಸರ್ ನಮ್ಮೂರಿಗೆ ಬನ್ನಿ ಯಜ್ಞ ಮಾಡಿ ಅಂತ. ಹೌದಲ್ವಾ? ಈಗ ನೆಕ್ಸ್ಟ್ ಎಲ್ಲ ವೋಟಿಂಗ್ ಸಿಸ್ಟಮ್ ಸರ್. ಯಾವ ಊರಿಂದ ಜಾಸ್ತಿ ವೋಟ್ ಬರುತ್ತೋ ನೆಕ್ಸ್ಟ್ ಯಜ್ಞ ನಿಮಗೆ. ಆ ವೋಟಿಂಗ್ ಇವಾಗಲೇ ಮಾಡ್ಲಾ? ಎಲ್ಲ ಫೋನ್ ತೆಗಿರಿ, ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ಬೇಕಾ ನನ್ನ ನಂಬರು? ಒಂದ್ ನಿಮಿಷ ಸರ್, ಒಳಗೆ ಇದೆ ಸರ್, ಸ್ವಿಚ್ ಆಫ್ ಆಗಿದೆ, ಲಾಕ್ ಆಗಿದೆ, ಎಲ್ಲ ವೋಟಿಂಗ್ ಮೇಲೆ.
ಜನ ಜಾಸ್ತಿ ಆಗ್ಬಿಟ್ಟಲ್ವಾ, ವೋಟಿಂಗ್ ಇಲ್ಲ ಅಂದ್ರೆ ಆಗಲ್ಲ. ಓಕೆ, ರೆಡಿಯಾ? ನನ್ನ ನಂಬರ್ ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಊರ ಹೆಸರು, ನಿಮ್ ಡಿಸ್ಟ್ರಿಕ್ಟ್ ನನಗೆ ಮೆಸೇಜ್ ಬರಬೇಕು. ಅವಾಗ ಕೌಂಟ್ ಯಾರಿಗೆ ಜಾಸ್ತಿ ಇದೆಯೋ ನೆಕ್ಸ್ಟ್ ಟೈಮ್ ಅಲ್ಲಿ ಮಾಡೋಣ, ನಾವೆಲ್ಲರೂ ಮಾಡ್ತೀವಿ. ಓಕೆನಾ? ನಂಬರ್ 9900813813 ವಾಟ್ಸ್ಆಪ್ ಮಾಡಿ. 9900813813 ವಾಟ್ಸ್ಆಪ್ ಮಾಡಿ ನಿಮ್ಮ ಊರ ಹೆಸರು, ಡಿಸ್ಟ್ರಿಕ್ಟ್ ಹೆಸರು. ಯಾರ್ದು ಎಷ್ಟು ಸಂಖ್ಯೆ ಇದೆಯೋ ಆ ಮಾಸ್ಟರ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಯತ್ನ ಮಾಡಿ ನಾವು ಬರ್ತೀವಿ. ಓಕೆ, ಇವಾಗ ನೀವು ಮೆಸೇಜ್ ಮಾಡಿ, ಸಂಜೆ ಒಳಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಯತ್ನ ಎಲ್ಲಿ ಅಂತ. ಆಯ್ತಾ? ನೆಕ್ಸ್ಟ್ ಯತ್ನ ಎಲ್ಲಿದೆ ನನ್ನ ಕೈಯಲ್ಲಿ ಇಲ್ಲ, ನಿಮ್ ಕೈಯಲ್ಲಿ ಇದೆ. ಓಕೆ, ಡಾಕ್ಟರ್ ಹತ್ರ, ನಮ್ಮ ಡಾಕ್ಟರ್ ಗಿರಿಸ್ವಾಮಿ ಹತ್ರ ನಾವು ಮೆಸೇಜ್ ತಗೊಳ್ಳೋಣ. ಜೋರಾಗಿ ಚಾಪಲ್ಲಿ ಡಾಕ್ಟರ್ ಗಿರಿಸ್ವಾಮಿ ಸರ್ಗೆ. ನಮ್ಮ ನೆಚ್ಚಿನ ಆತ್ಮೀಯ ವಂದನೀಯ ಪೂಜನೀಯ ಧ್ಯಾನ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ದಿವ್ಯ ಚೈತನ್ಯಕ್ಕೆ ಒಂದು ನಮನಗಳನ್ನ, ಹೃತ್ಪೂರ್ವಕವಾದಂಥ ನಮನಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸೋಣ. ಜೋರಾಗಿ ಚಪ್ಪಾಳೆ, ಜೋರೆ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಆತ್ಮೀಯ ಬಂಧುಗಳಿಗೆ, ಪ್ರಮುಖವಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಇದನ್ನ ಈ ಪತ್ರಿಜಿಯ ಸೂಚನೆ ಮೇರೆಗೆ ಆಯೋಜನೆ ಮಾಡಿದಂತ ಅಯ್ಯಪ್ಪ ಪಿಂಡಿ, ಅನಿತಾ ಪಿಂಡಿ ದಂಪತಿಗಳಿಗೆ, ಅವರ ಬಳಗಕ್ಕೆ ಜೋರಾಗಿ ಅಭಿನಂದನೆ. ಇದು ಒಂದೇ ಅಲ್ಲ, ನಿರಂತರವಾಗಿ ನಡೀತಕ್ಕಂತ ಇದು ಧ್ಯಾನ ಯಜ್ಞ. ಇಲ್ಲಿ 4ನೇ ಮಹಿಳಾ ಧ್ಯಾನ ಯಜ್ಞ ಅಂತ ಹಾಕಿದ್ದಾರೆ. ಮಹಿಳೆ ಅಂದ್ರೆ ಯಾರು? ಶಕ್ತಿ, ಎನರ್ಜಿ. ನಮ್ಮಲ್ಲಿ ಇದೆ, ನಿಮ್ಮಲ್ಲಿ ಇದೆ. ಇಲ್ಲಿ ಪುರುಷರು ಕಡಿಮೆ ಇದ್ದಾರೆ, ಮಹಿಳೆಯರು ಜಾಸ್ತಿ ಇದ್ದಾರೆ. ಯಾಕಂದ್ರೆ ಅವರು ಆಲ್ರೆಡಿ ಒಂದು ಮಣಿಪುರ ಚಕ್ರಕ್ಕಿಂತ ಮೇಲೇನೆ ಇರ್ತಾರೆ, ಅವರ ಎನರ್ಜಿ ಕಾನ್ಶಿಯಸ್ನೆಸ್. ಸೊ ಇಲ್ಲಿ ನಾನು ನಿಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದ್ರೆ ನಾನು ಕೆಲವು ನಿಮಿಷಗಳನ್ನು ಮಾತ್ರ ತಗೊಳ್ತೀನಿ. ಎಷ್ಟು ನಿಮಿಷ? 1 minute. 1 minute. ಓಕೆ. ಸೊ 2 ಅಂಶಗಳನ್ನ ತಿಳ್ಕೊಳ್ಳೋಣ. ಈ ಪುಟ್ಟ ಮಕ್ಕಳು ಒಂದು ಪ್ರಾರ್ಥನೆ ಮಾಡಿದ್ರು, ಯಾರಾದ್ರೂ ಕೇಳಿಸ್ಕೊಂಡಿದ್ದೀರಾ? ಅವೇರ್ನೆಸ್ ಯಾರು ಕೇಳಿಸ್ಕೊಂಡಿರ ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ. ಆತ್ಮ ಲಿಂಗಾಯ ನಮಃ, ಪರಮಾತ್ಮ ಲಿಂಗಾಯ ನಮಃ ಅಂತ 2 ಹೇಳಿದ್ರು. ಆತ್ಮ ಲಿಂಗ, ಆತ್ಮ ಜೊತೆಗೆ ಯಾವಾಗ ಎನರ್ಜಿ. ಲಿಂಗಾಯ ನಮಃ ಅಂದ್ರೆ ಎನರ್ಜಿ ಬಾಡಿ, ಎಥರಿಕ್ ಬಾಡಿ, ಶಕ್ತಿ, ಪ್ರಕೃತಿ. ಆತ್ಮ ಜೊತೆಗೆ ಪ್ರಕೃತಿ ಯಾವಾಗ ಒಂದಾಗತ್ತೋ ಪೂರ್ಣ. ಈ ಧ್ಯಾನದ ಮೂಲಕ ಯಾವಾಗ ನೀವು ಪೂರ್ಣ ಆಗ್ತೀರೋ, ಧ್ಯಾನದ ಮೂಲಕ ಅದು ನೀವು ಆತ್ಮಲಿಂಗಾಯ ನಮಃ ಆಗ್ತೀರ. ಅಂದ್ರೆ ನಾವು ಪೂರ್ಣತ್ವದ ಕಡೆಗೆ. ಯಾವಾಗ ಆತ್ಮ ಲಿಂಗಾಯ ನಮಃ ಆಗ್ತೀರೋ ಅವಾಗ ಪರಮಾತ್ಮ ಲಿಂಗಾಯ ನಮಃ, ನಾವು ಪರಮಾತ್ಮನ ಎಡೆಗೆ. 2 ಒಂದಾಗೋಣ ಅಂತಕ್ಕಂಥದ್ದು ಸೂಚನೆಯನ್ನ ಈ ಪುಟ್ಟ ಮಕ್ಕಳ ಮೂಲಕ, ಈ ಧ್ಯಾನದ ಸಂದೇಶ ಮೂಲಕ ಇವತ್ತು ಕೊಟ್ಟಿದ್ದಾರೆ. 2 ಅಂಶಗಳನ್ನು ಇಟ್ಕೊಳ್ಳಿ. ಅದಕ್ಕೆ ಪೂರಕವಾಗಿ ನಾವು ಆಗ್ಬೇಕು, ಪೂರ್ಣ ಆಗ್ಬೇಕು ಅಂತಂದ್ರೆ ಏನ್ ಬೇಕು? ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ. 3 ಅಂಶಗಳನ್ನು ನೀವು ಇಟ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ರು? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ, ಯುಕ್ತವಾದ ಸೂಕ್ತವಾದಂತ ಪೂರ್ಣ ಪ್ರಮಾಣದಂತ ಆಹಾರ, ಭೌತಿಕ ಆಹಾರ. ವಿಹಾರ, ಎಂಜಾಯ್ಮೆಂಟ್. ಚೇಷ್ಟಸ್ಯ, ನಾವು ಚಟುವಟಿಕೆಗಳು, ವ್ಯವಹಾರಗಳು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಯುಕ್ತ ಸ್ವಪ್ನ ಅಂದ್ರೆ ಸೂಕ್ತವಾದ ನಿದ್ರೆ, ಮತ್ತೆ ಅವಬೋಧಸ್ಯ ಜ್ಞಾನೋದಯ. ಯೋಗ ಮೀನ್ಸ್ ಧ್ಯಾನ. ಸೊ ಯುಕ್ತವಾದ ಯಾವಾಗ ಧ್ಯಾನವನ್ನ ಪತ್ರಿಕೆ ಹೇಳ್ಕೊಟ್ಟಿರ್ತಕ್ಕಂಥ ಯುಕ್ತವಾದ ಧ್ಯಾನವನ್ನ ಅದರಿಂದ ಫಲ ಸಿಗ್ಬೇಕು ಅಂದ್ರೆ ಯುಕ್ತವಾದಂತ ಆಹಾರ, ವ್ಯವಹಾರ, ಚೇಷ್ಟೆಗಳು, ಸ್ವಪ್ನಗಳು, ಅವಬೋಧಸ್ಯ ನಮಗೆ ಸೂಕ್ತವಾದಂತ ಯುಕ್ತವಾದ ಜ್ಞಾನೋದಯ ಸಿಗುತ್ತೆ. 5 ಅಂಶಗಳು. ಸೊ 2 ಅಂಶಗಳು ನಮಗೆ ಬೇಕು. ಪೂರ್ಣ ಆಗ್ಬೇಕು, ಪೂರ್ಣಾತ್ಮ ಆಗ್ಬೇಕು ಅಂತಂದ್ರೆ
ಆತ್ಮಲಿಂಗಾಯ ನಮಃ ಪರಮಾತ್ಮ ಲಿಂಗಾಯ ನಮಃ. ಅದಾಗಬೇಕಾದ್ರೆ ಯುಕ್ತ ಯೋಗ ಬೇಕು, ಅದ್ರ ಹೆಸರೇ ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಂಧ್ರದಿಂದ ಒಬ್ಬ ಮಾಸ್ಟರ್ನ ಎಕ್ಸ್ಪೋರ್ಟ್ ಮಾಡಿ ಕರ್ನಾಟಕಕ್ಕೆ ಇಂಪೋರ್ಟ್ ಮಾಡಿಬಿಟ್ರು ಪತ್ರಿಜಿ. ತಮಿಳ್ನಾಡಿಂದ ನನ್ನನ್ನು ಇಂಪೋರ್ಟ್ ಮಾಡಿಬಿಟ್ರು. 2004 ನಾನು ಪ್ರೇಮ್ನಾಸರ್ ಅಲ್ಲಿ ಕೂತ್ಕೊಂಡಿದ್ರೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋರು. ಅವರ ಎನರ್ಜಿಯಿಂದ ನಾನು ತಪೋಲೋಕಕ್ಕೆ ಬಂದು ಹೋಗಿದ್ದೀನಿ. ಅಷ್ಟು ಗ್ರೇಟ್ ಮಾಸ್ಟರ್. ನಮಗೆ ಕರ್ನಾಟಕ ಸಿಕ್ಕಿರೋ ದೊಡ್ಡ ವಜ್ರ ಅಂತ ಹೇಳ್ಬೋದು. ಸಾರ್ ಮಾತುಗಳಿಂದ ನಾವು ಈ ಧ್ಯಾನ ಬಳ್ಳಾರಿ ಬಗ್ಗೆ ನಮಗೆ ಅಷ್ಟು ಜ್ಞಾನ ಇಲ್ಲ, ಸಾರ್ಗೆ ಅಷ್ಟು ಜ್ಞಾನ ಇದೆ. ಇಲ್ಲಾಂದ್ರೆ ಬ್ರಹ್ಮರ್ಷಿ ಟೈಟಲ್ ಬರೋದು ಸುಮ್ಮನೆನಾ? ಸೊ ಸಾರ್ ಇಂದ ನಾವು ಮೆಸೇಜ್ ತಗೋಣ. ನಮ್ಮೆಲ್ಲರೂ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಸರ್ಗೆ ಒಂದ್ಸರಿ ಜ್ವರ ಚಪ್ಪಾಳೆ. 2006 ಪಿರಮಿಡ್ ಶಂಕುಸ್ಥಾಪನೆ ಆಯಿತು, ಪಿರಮಿಡ್ ವ್ಯಾಲಿ. ಅಲ್ಲಿ ನಾನು ಸಾರ್ ಬಗ್ಲಿಗೆ ನಿಂತ್ಕೊಂಡಿದ್ದೆ. ಒಬ್ಬರು ಆಂಧ್ರ ಮಾಸ್ಟರ್ ಬಂದು ಪ್ರೇಮ್ನಾಥ್ ಸರ್ನ ನಮ್ಮ ಊರಿಗೆ ಕಳ್ಸಿದ್ರು. ಅವ್ರು ಬರಲ್ಲ, ಅವ್ರು ಕರ್ನಾಟಕ ಇನ್ಚಾರ್ಜ್ ಅಂದರು. ಏನಪ್ಪ, ನಾನು ಕನ್ನಡ ಬರಲ್ಲ, ನಾನು ಆದೂನಲ್ಲಿರೋದು, ನಾನೇನು ಕರ್ನಾಟಕ ಇನ್ಚಾರ್ಜ್ ಅಂತ ಅಂದ್ಕೊಂಡೆ. 2010 ನನ್ನ ಮಗ MS ಮಾಡಿ ಅಮೆರಿಕಾದಲ್ಲಿ, ಅವನಿಗೆ ಅಲ್ಲಿ ಇರೋದು ಇಷ್ಟ ಇಲ್ಲ. ಅವನು ಬೆಂಗಳೂರು ಬಂದುಬಿಟ್ಟು ಕೆಲಸಕ್ಕೆ, ನಾನು ಬೆಂಗಳೂರು ಬಂದೆ. ಆವಾಗಿಂದ ನಾನು ಕನ್ನಡ ಮಾತಾಡೋದು ಕಲ್ತ್ಕೊಂಡೆ. ಎಷ್ಟು ಅದ್ಭುತ ಅಂದರೆ ಸಾಮೂಹಿಕ ಧ್ಯಾನದ ಪ್ರಭಾವ. 1997, 1998 ನಾವು ಕರ್ನೂಲು ಪಿರಮಿಡಲ್ಲಿ ಎಲ್ಲರೂ ಒಂದು 200-300 ಜನ ಸೇರ್ತಾ ಇದ್ವಿ. ಒಂದು ದಿನ ಸಾಮೂಹಿಕ ಧ್ಯಾನ ಮಾಡ್ತಾ ಇದ್ವಿ. ಒಂದು ಸಂಕಲ್ಪವು ಸಿದ್ಧವಾಗಬೇಕೆಂದರೆ ಸಾಮೂಹಿಕ ಧ್ಯಾನದ ಶಕ್ತಿ ಬೇಕು. ಅದು ಪತ್ರಿಸಾರು ಸ್ಟಾರ್ಟ್ ಮಾಡಿದರು, ಮೊದಲು ಇಟ್ಟಿದ್ರು. 1999 ಮೊದಲನೇ ಯಜ್ಞ ನಡೀತು ಕರ್ನೂಲು. ಅವಾಗ ಒಂದು 5,000 ಪಿರಮಿಡ್ ಮಾಸ್ಟರ್ಸ್ ಇರ್ಬೋದು ಇಡೀ ಪ್ರಪಂಚದಲ್ಲಿ. ಆ ಪ್ರಾಂಗಣದಲ್ಲಿ 2-3 ಸಾವಿರ ಪಿರಮಿಡ್ ಮಾಸ್ಟರ್ಸ್ ನಾವೆಲ್ಲರೂ ಸಾಮೂಹಿಕ ಧ್ಯಾನ ಮಾಡಿದ್ವಿ. ಒಂದು ಸಂಕಲ್ಪ, ಒಂದು ಗಿಡ. ಆ ಭೌತಿಕವಾದ ಸಂಕಲ್ಪಕ್ಕೆ ಬೇರು ಕೆಳಗಿರುತ್ತೆ, ಅದಕ್ಕೆ ಪಾತಾಳ ಗಂಗಾ ಆಗ್ತಿದೆ. ಆಧ್ಯಾತ್ಮಿಕ ಮರ ಇಲ್ಲಿ ಬೇರಿರುತ್ತೆ, ವೃಕ್ಷ ಕೆಳಗಿರುತ್ತೆ. ಆ ಬೇರಿಗೆ ಪಾತಾಳ ಗಂಗೆ, ಈ ಬೇರಿಗೆ ಆಕಾಶ ಗಂಗೆ. ನಮ್ಮ ಗುರುಗಳು ಆಲಿನ ಮರನ ಹಾಕಿದ್ದಾರೆ. ಸಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಎಷ್ಟು ಶಕ್ತಿ ಆ ಸಂಕಲ್ಪಕ್ಕೆ ನಾವು ಕೊಡಬೇಕು. 2012ಕ್ಕೆ ಎಷ್ಟು ಜನ ಅಂದರೆ ಅನ್ಕೌಂಟಬಲ್. ಯುಗನೇ ಬದಲಾವಣೆ ಆಯಿತು. 2012, 21 ಬೆಳಿಗ್ಗೆ ಸಾರ್ ಸಂದೇಶ ಕೊಟ್ಟರು. ಇವತ್ತು ರಾತ್ರಿ 12ರಿಂದ ಸತ್ಯಯುಗ ಆರಂಭವಾಗತ್ತೆ. ಈ ಕಲಿಯುಗ ಸತ್ಯಯುಗಕ್ಕೆ ಆರಂಭವಾಗಬೇಕಂದ್ರೆ ಸಾಮೂಹಿಕ ಧ್ಯಾನದ ಪ್ರಭಾವ. ಮತ್ತು ಇವತ್ತು ಇಷ್ಟು ಜನ ಸಾಮೂಹಿಕ ಧ್ಯಾನ ಇಷ್ಟದಿಂದ ಬಂದಿದ್ರು. ನಾವೆಲ್ಲರೂ ಯಾರನ್ನ ಬರಬೇಕು ಕಂಪಲ್ಸರಿ ಅಂತ ಹೇಳಿಲ್ಲ. ಯಾಕೆ? ಇದೆಲ್ಲ ನಮ್ಮ ಧರ್ಮ, ನಮ್ಮ ಗುರುಗಳ ಸಂಕಲ್ಪವು ನಾವು ಸಂಪೂರ್ಣ ಮಾಡಬೇಕು. ತುಮಕೂರು ಮೊದಲನೇ ಯಜ್ಞ ಆಯಿತು. ಆ ಯಜ್ಞಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಅಲ್ಲಿ ಒಂದು 1500 ಜನ ಸೇರಿದ್ರು. ಆಮೇಲೆ ಮೈಸೂರು 2500, ಆ ಯಜ್ಞಕ್ಕೆ ನಾನು ಹೋಗಿದ್ದೆ. ದೊಡ್ಡಬಳ್ಳಾಪುರ ನನಗೆ ಅವತ್ತೇನು ಅನುಕೂಲ ಆಗಲಿಲ್ಲ. ನನ್ನ ನೆಗಡಿ, ಕೆಮ್ಮು ಫುಲ್, ನಾನು ಬರೋಕ್ಕಾಗಲಿಲ್ಲ. ಮತ್ತು ಇಲ್ಲಿ 10,000 ಪಿರಮಿಡ್ ಮಾಸ್ಟರ್. ಇನ್ನು ನೆಕ್ಸ್ಟ್ 20, 40 ಇದು ಡಬಲ್ ಆಗ್ತಾನೆ ಇರಬೇಕಂದ್ರೆ ನಾವೆಲ್ಲರೂ ಸಂಕಲ್ಪದಿಂದ ಧ್ಯಾನ ಮಾಡಬೇಕು. ಬಸವಣ್ಣವರು 50% ಶಾಖಾಹಾರ ಕರ್ನಾಟಕ ಮಾಡಿದ್ದಾರೆ, ಮಿಕ್ಕಿದ್ದೆಲ್ಲ ನಾವು ಮಾಡಬೇಕು. ಕೆಟ್ಟಪ್ಪ ಸರ್ ಶಾಖಾಹಾರ ರ್ಯಾಲಿ
ಇಬ್ಬರನ್ನು ಮಾಡ್ಬೋದು, 3 ಜನನೂ ಮಾಡ್ಬೋದು, 4 ಜನನೂ ಮಾಡ್ಬೋದು. ಅದು ಅದ್ಭುತವಾದ ಆತ್ಮ ಉನ್ನತಿಗೆ ಶಾಖಾಹಾರ ರ್ಯಾಲಿ ಮೊದಲು. ಯಾಕಂದ್ರೆ ಮೊದಲು ಶಾಖಾಹಾರ ಜಗತ್ತೇ ಆಗಬೇಕು. ಪ್ರತಿ ಸಾರಿ ಹೇಳಿದ್ರು, ಇಡೀ ಭೂಮಿಯಲ್ಲಿ ಧ್ಯಾನ ಮಾಡ್ತಿರೋ ಬಿಡ್ತಿರೋ ಎಲ್ಲರೂ ಸಸ್ಯಾಹಾರಿಗಳು ಆಗಲೇಬೇಕು ಅಂತ ಸರಿ ಹೇಳ್ತಾ ಇದ್ರು. ಹುಟ್ಟಿದ ಕ್ಷಣದಿಂದ ತಾಯಿ ತಂದೆ ಏನು ಅಭ್ಯಾಸ ಮಾಡಿದ್ರೆ ಅದು ತಿಂದಿದಾರ, ಅವ್ರಿಗೆ ಪಾಪ ಅಂತ ಗೊತ್ತಿಲ್ಲ, ಅದು ಪಾಪವಲ್ಲ. ನಾವು ತಿಳಿಸ್ಬೇಕು ಎಲ್ಲರ ಕಿವಿ ಇರೋರಿಗೆಲ್ಲರಿಗೆ, ತಿನ್ನಬಾರದು 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 ಅಂತ. ಇದು ನಮ್ಮ ಧರ್ಮ. ನಾನು ಇಡೀ ನಾರ್ತ್ ಇಂಡಿಯಾ, ತೆಲಂಗಾಣ, ಆಂಧ್ರ ಎಲ್ಲ ಹೊರಡ್ತಾ ಇದ್ದೀನಿ. ಇವಾಗ ಆಂಧ್ರ ನೆಕ್ಸ್ಟ್ ಕರ್ನಾಟಕ ರೇಸಲ್ಲಿದೆ. ನಾವು ಆಂಧ್ರನ ಕ್ರಾಸ್ ಮಾಡಬೇಕು. ಮಾಡೋಣ ಬೇಡ? ಮಾಡೋಣ, ಮಾಡಿ ತೋರಿಸೋಣ. ಯಾಕಂದ್ರೆ 50% ಸಸ್ಯಾಹಾರಿಗಳ ರಾಷ್ಟ್ರ ಇದು. ಮೊದಲು ರಾಜಸ್ಥಾನ್ ಸಸ್ಯಾಹಾರ ರಾಷ್ಟ್ರ, ಆಮೇಲೆ ಗುಜರಾತ್, ಆಮೇಲೆ ಕರ್ನಾಟಕ. ಇಡೀ ಪ್ರಪಂಚದಲ್ಲಿ 3ನೇ ಸಸ್ಯಾಹಾರ ರಾಷ್ಟ್ರ ಕರ್ನಾಟಕ. ಎಂಥ ಭಾಗ್ಯವು ನಮ್ಮ ರಾಷ್ಟ್ರದ. ಎಲ್ಲಿ ಹೋದ್ರೇನು ವೆಜಿಟೇರಿಯನ್ ಊಟ ಸಿಗುತ್ತೆ ನಮಗೆ. ಯಾರ ರಾಷ್ಟ್ರಕ್ಕೆ ಹೋದ್ರೂ ವೆಜಿಟೇರಿಯನ್ ಊಟ, ಪ್ಯೂರ್ ಹೋಟೆಲ್ ಸಿಗೋದು ಬಹಳ ಕಷ್ಟ ಇದೆ. ಅದಕ್ಕೆ ಅಯ್ಯಪ್ಪ ಅಂದ್ರೆ ಯಾರು? ಅಯ್ಯೋ ಅಪ್ಪ ಬಿಡಲ್ಲವರು ಏನೇನು ಅನ್ಕೊಂಡ್ರು ಮಾಡಿಬಿಡ್ತಾರ. ನಿಜವಾಗ್ಲೂ ಎಷ್ಟು ಸಂತೋಷ. ಅವ್ರ ಸಂಕಲ್ಪ ಫ್ರೀಕ್ವೆನ್ಸಿ ಇಲ್ಲಂದ್ರೆ ಇಷ್ಟು ಜನ ಸೇರೋದು ಸಾಮಾನ್ಯವಲ್ಲ. ಪ್ರತಿ ಸಾರಿ ಇರೋವಾಗಲೂ ಇಂಥ ದೊಡ್ಡ ಪ್ರೋಗ್ರಾಮ್ ಎಲ್ಲಿ ಆಗಲಿಲ್ಲ. ಮತ್ತೆ ಬಳ್ಳಾರಿ 97 ನಾವು ಧ್ಯಾನಕ್ಕೆ ಬಂದಾಗ ನಾವು ಕ್ಲಾಸಿಗೆ ಬಂದರೆ ಲಯನ್ಸ್ ಕ್ಲಬಲ್ಲಿ ಪಂಪಾರೆಡ್ಡಿ ಸಾರು, ಹೃದಯ ರೆಡ್ಡಿ ಸಾರು, ನಾಗರೆಡ್ಡಿ ಸಾರು 10 ಜನ ಸೇರೋದು ಬಹಳ ಕಷ್ಟ ಇತ್ತು. ನಾವು ಕ್ಲಾಸಿಗೆ ಬರ್ತಾ ಇದ್ದೀವಿ ಆವಡನಿಂದ ಇಲ್ಲಿಗೆ. ಇವಾಗ ನೋಡಿದ್ರೆ ಏನು ಅದ್ಭುತ ಬಳ್ಳಾರಿ. ಇಡೀ ಪ್ರಪಂಚದಲ್ಲಿ ನಂಬರ್ 1 ಬಳ್ಳಾರಿ. ಅದು ಸಸ್ಯಾಹಾರ ರ್ಯಾಲಿ ಇರ್ಬೋದು, ಪಿರಮಿಡ್ ನಿರ್ಮಾಣ ಇರ್ಬೋದು, ಧ್ಯಾನ ಪ್ರಚಾರ ಇರ್ಬೋದು, ಯಾವುದೇ ಇರ್ಬೋದು. ನಾನು ಬರ್ತಾ ಇದ್ರೆ ಮಧುಮಿತಾ ಮೇಡಮ್ ಧ್ಯಾನ ಕೂತ್ಕೊಂಡ್ರು. ಅವರು ಒಂದು ಲೋಕಕ್ಕೆ ಹೋದ್ರು. ಅಲ್ಲಿ ಅಯ್ಯಪ್ಪ ಸರ್ ಕಾಣಿಸಿದ್ರು. ಮೆಸೇಜ್ ತಗೊಂಡ್ರೆ ಇವರು ವಿಜ್ಞಾನಿ ಅಂತ ಬಂತು. ವಿಜ್ಞಾನಿ ಅಂತ ಬಂತು. ಆ ಮೇಡಮ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಪ್ರತಿ ಸಾರು ಅಯ್ಯಪ್ಪ ಸಾರ್ಗೆ, ತಿಂಗಳ 1ರಲ್ಲಿ ಧ್ಯಾನ ಮಹಾಯಾಗ ಮಾಡಿ ಇಡೀ ಕರ್ನಾಟಕನ ಸ್ವರ್ಣ ಕರ್ನಾಟಕ ಮಾಡಬೇಕು ಅಂತ ಕೊಟ್ಟಿದ್ರು. ಅದೇ ಇವಾಗ ಫೋನ್ ತಗೊಂಡು ಸ್ಟಾರ್ಟ್ ಆಯ್ತು. ಅಲ್ಲಿ ಆಸ್ಟ್ರಲ್ ವರ್ಕ್ ಸ್ಟಾರ್ಟ್ ಆಯ್ತು, ಇಲ್ಲಿ ಫಿಸಿಕಲ್ ವರ್ಕ್ ಸ್ಟಾರ್ಟ್ ಆಯ್ತು. ನಾವೆಲ್ಲರೂ ಒಂದಾಗಿರ್ಬೇಕು, ಎಲ್ಲರೂ ಒಂದಾಗಿರ್ಬೇಕು. ನೋ ಇನ್ವಿಟೇಷನ್ ಕರಿಬೇಕಾ ನಮ್ಮನ್ನು? ಬಳ್ಳಾರಿ ಯಜ್ಞ ನಡೆಯುತ್ತೆ, ಗೊತ್ತಾದ್ರೆ ಬರ್ಬೇಕಷ್ಟೇ. ನೋ ಇನ್ವಿಟೇಷನ್. ನಾವೆಲ್ಲರೂ ಮಿತ್ರರು, ನಮ್ಮೆಲ್ಲರದು ಧರ್ಮ. ನಾವೆಲ್ಲರೂ ಒಂದಾಗಿರ್ಬೇಕಂದ್ರೆ ಏನಪ್ಪ, ನಾನು ಕರೆದಿಲ್ಲ, ನಾನು ಕರಿಬೇಕಾ? ಇದು ಜಗತ್ ಕಲ್ಯಾಣ, ನಮ್ಮೆಲ್ಲರೂ ಕಲ್ಯಾಣ. ಇದು ಕರೆ ಕೆಲಸ ಬೇಕಾಗಿಲ್ಲ. ಎಲ್ಲಿ ಪ್ರೋಗ್ರಾಮ್ ನಡೆದಿದೆ ಕರ್ನಾಟಕ, ನಾವೆಲ್ಲರೂ ಬರಲೇಬೇಕು. ಒಬ್ಬೊಬ್ಬರು 10 ಜನನ ಕರ್ಕೊಂಡು ಬರ್ಬೇಕು. ನಾವು ಬಂದರೆ ಪುಣ್ಯ ಇಲ್ಲ, 10 ಜನನ ಕರ್ಕೊಂಡು ಬಂದ್ರೆ ಪುಣ್ಯ. ತಿಳಿಸೋಣ, 1000 ಜನಕ್ಕೆ ಮೆಸೇಜ್ ಕೊಡೋಣ. ಇವಾಗ ಬಹಳ ಸುಲಭ ಇನ್ವಿಟೇಷನ್ ಮಾಡೋದು, ಮೊದಲಿದ್ದಂಗಿಲ್ಲ. ಮೆಸೇಜ್ ಕಳಿಸ್ಬಿಡೋಣ. ಆ ಮೆಸೇಜ್ ಎಲ್ಲಿ ಹೋಗುತ್ತೋ, ಯಾರು ಬರ್ತಾರೋ ಆ ಪುಣ್ಯ ನಮಗೆ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಂದ್ರೇನೆ ನನ್ನ ಕತೆ ಗೋವಿಂದ ತಿಂಗಳಿಗೆ ಒಂದ್ಸತಿಯ. ಬಟ್ ಬಿಡಲ್ಲ, ಮಾಡೋಣ ಬೇಡವಾ? ನಾನ್ ರೆಡಿ, ನೀ ರೆಡಿಯಾ? ಕೇಳ್ತಾ ಕೂತ್ಕೋಬಾರದು, ಮಾಡಿ ತೋರಿಸ್ಬೇಕು. ಒಂದು ಮಾತು ಹೇಳ್ತೀನಿ ಮಿತ್ರರೇ, ನಾನು IT ಕೆಲಸ ಮಾಡ್ತಾ ಇವಾಗ ಅಮೆರಿಕ ಅಲ್ಲಿ ಇದ್ರೆ ನನಗೆ ಎಷ್ಟು ಕೋಟಿ ಬ್ಯಾಂಕ್ ಅಲ್ಲಿ ಇರುತ್ತೋ ಲೆಕ್ಕನೇ ಇಲ್ಲ. ನಮ್ಮ ತಂದೆಯವ್ರದ್ದು ಚೆನ್ನೈಯಲ್ಲಿ ನಂಬರ್ 1 ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಎಷ್ಟು ಕೋಟಿ ಅವ್ರಿಗೆ ಲೆಕ್ಕ ಇದೆಯೋ ಗೊತ್ತಿಲ್ಲ. ಅದು ಬೇಡ, ಇದು ಬೇಡ, ನನಗೆ ಧ್ಯಾನನೇ ಬೇಕು ಅಂತ ನಾನಿಲ್ಲಿದ್ದೀನಿ. ಹಣಕ್ಕೋಸ್ಕರ ನಾನಿಲ್ಲ, ಜನಕ್ಕೋಸ್ಕರ ಇದ್ದೀನಿ. ಈ ಜನರು ಎಲ್ಲರೂ ಧ್ಯಾನ ಮಾಡಬೇಕು.
ಆಂಧ್ರ ದಾಟಬೇಕು, ಅದು ಪ್ರೇಮ್ನಾಥ್ ಸರ್ ಬಾಯಿಂದನೂ ಬಂತು, ಆಂಧ್ರ ದಾಟಬೇಕು ಅಂತ. ಸಾಕು, ದಾಟಿ ನಾವು ತೋರಿಸೋಣ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಮೊನ್ನೆಯಿಂದ ಒಂದೇ ಅನ್ಕೊಂತಾ ಇದ್ದೀನಿ, ಎಷ್ಟು ಸ್ನೇಹಿತರು ನನಗೆ ಜಾಸ್ತಿ ಆಗ್ತಾ ಇದ್ದಾರೋ ಅಷ್ಟು ವಿರೋಧಿಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೋ ಅಷ್ಟು ನೆಗೆಟಿವ್ ಮಾತುಗಳು ಬರ್ತಾ ಇದೆ. ಆದ್ರೇನು ನಾನು ಬಿಡಲ್ಲ. ಯಾಕೆಂದ್ರೆ ಸಾರ್ ಹೇಳ್ತಾ ಇದ್ರು 3ನೇ ರಾಷ್ಟ್ರ ಹೈಯೆಸ್ಟ್ ವೆಜಿಟೇರಿಯನಿಸಂ ಇಲ್ಲಿ ಇದೆ ಅಂತ. ಆಂಧ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವೆಜಿಟೇರಿಯನ್ಸ್ ಇದ್ದಾರೆ ಗೊತ್ತಾ ನಿಮಗೆ? ನೀವು ನಂಬಲ್ಲ, ಬರೀ 3%. ಕರ್ನಾಟಕದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 38%. 100 ಟೈಮ್ಸ್ ಫಾಸ್ಟ್ ಆಗಿ ಮಾಡ್ಬೋದು ಇಲ್ಲಿ, ಹೌದೇ ಇಲ್ವಾ? ಅವರೆಲ್ಲ ಗ್ರೌಂಡ್ ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ರು, ಹೈವೇ. ಈಗ ನಾವೇನ್ ಮಾಡ್ಬೇಕು? ಚುಕ್ಕು ಚುಕ್ಕು ಚುಕ್ಕು, ಜಲ್ದಿ ಜಲ್ದಿ ಮಾಡೋಣ ಅಷ್ಟೇ. ಫಾಸ್ಟ್ ಆಗಿ ಮಾಡ್ಬೇಕು. ಈಗ ಟೆಕ್ನಾಲಜಿ ಇದೆ ಅಲ್ಲ, ಈಗ ನೋಡಿ, ಒಂದೇ ಒಂದು ಮೆಸೇಜ್ ನಾನು ಕೊಟ್ಟಿದ್ದೀನಿ, ನನ್ನ ಫೋನ್ ಆಫ್ ಆಗಿದೆ. ಇದು ಮಾಡ್ಬೇಕಂದ್ರೆ ಅವರು ಪೋಸ್ಟ್ ಕಾರ್ಡ್ಸ್ ಇಂದ ಕಲಿಸ್ತಾ ಇದ್ರು, ಇವರು ಪ್ಯಾಂಪ್ಲೆಟ್ಸ್ ಇಂದ ಕಲಿಸ್ತಾ ಇದ್ರು, ಒಂದು ವಾಟ್ಸ್ಆಪ್ ಇಂದ, ಒಂದು ಝೂಮ್ ಇಂದ ಇಡೀ ಪ್ರಪಂಚಕ್ಕೆ. ನಾನು ಹೇಳ್ತಾ ಇದ್ದೀನಿ, ಝೂಮ್ಗೆ PSS ಇಂದಾನೆ ಜಾಸ್ತಿ ಬಿಸ್ನೆಸ್ ಹೋಗುತ್ತೆ. ಅಷ್ಟೊಂದು ಕೊಡ್ತಾ ಇದೀವಿ, ಎಷ್ಟು ಝೂಮ್ಗಳು. ಬಟ್ ಝೂಮ್ ಮಾಡಿ ಒಂದು ಮಾಡಿ ಸಾಕು. ಫೀಲ್ಡ್ ವರ್ಕ್ ಮಾಡ್ಬೇಕು, ನಾವು ಪ್ರತಿ ಕಡೆ ಹೋಗ್ಬೇಕು, ಮನೆ ಮನೆಗೆ ಹೋಗ್ಬೇಕು. ಈಗ ಎಷ್ಟು ಪ್ರಾಜೆಕ್ಟ್ಸ್ ನಡೀತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ, ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಪಾತ್ರವನ್ನು ನಾನು ಮಾಡ್ತಾ ಇದ್ದೀನಿ. ಇದು ನಾವು ಒಬ್ಬನು ಮಾಡಿದ್ರೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಯಜ್ಞ ಗ್ರೌಂಡ್ ಬಂದ ತಕ್ಷಣ ನನ್ನ ಮೂಲಕ ಆಗ್ತಾ ಇದೆ ಅಂತ ನನಗಿದೆ, ನಾನು ಮಾಡ್ತಾ ಇಲ್ಲ ಅನ್ನೋದು ನನಗೆ ಯಾವಾಗಲೂ ಇರಲ್ಲ. ಅಹಂಕಾರ ಬೇಡ, ನಾನು ಮಾಡ್ತಾ ಇದ್ದೇನೆ. ನಮಗಿಷ್ಟು ಕೆಪಾಸಿಟಿ ಇದೆಯಾ? ಇಲ್ಲ. ನಮ್ಮ ಸಂಕಲ್ಪಕ್ಕೆ ಆ ಕೆಪಾಸಿಟಿಯನ್ನ ಮಾಸ್ಟರ್ಸ್ ಕೊಡ್ತಾರೆ, ಪತ್ರಿಜಿ ಕೊಡ್ತಾರೆ. ಸಂಕಲ್ಪವನ್ನು ನಾವು ನೋಡ್ಬೇಕು. ನಾನು ಮಾಡ್ತಾ ಇದ್ದೀನಿ, ನಾನು ಗ್ರೇಟ್ ಅಂತ ನೀವು ಅನ್ಕೊಂಡಿದ್ರೆ ಅಲ್ಲಿಂದ ನಿಮ್ಮ ಸರ್ವನಾಶನ ಶುರುವಾಗುತ್ತದೆ. ಅದು ಮಾತ್ರ ಬೇಡ. ನಾವೆಲ್ಲರೂ ಪತ್ರಿಜಿಯೇ. ನಾನು ಸ್ಪೆಷಲ್ ಅಲ್ಲ. ನಾನು ಸ್ಪೆಷಲ್ ಅಂತ ನೀವು ಅನ್ಕೊಂಡಿದ್ರೆ ಯು ಆರ್ ಯೂಸ್ಲೆಸ್. ದಯವಿಟ್ಟು ಯಾರು ಸ್ಪೆಷಲ್ ಅಲ್ಲ, ಎಲ್ಲರೂ ಈಕ್ವಲ್. ಎಲ್ಲರ ಹತ್ರದಿಂದ ಪ್ರತಿ ದಿವಸ ನೀವು ಕಲಿಬೇಕಷ್ಟೇ. ಇಂಡಿಯಾ ಚಾಲೆಂಜ್ ಎಷ್ಟು ಜನ ಮಾಡ್ತಾ ಇದ್ರಿ? ಮತ್ತೆ ಶುರು ಮಾಡೋಣ. ನಿಮ್ಮೆಲ್ಲರಿಗೂ ಮೆಸೇಜಸ್ ಮಾಡ್ತೀನಿ. ಬೆಲ್ಲ ಯಜ್ಞ ಆಯ್ತಲ್ವಾ, ನಾವು ಇಂಡಿಯನ್ ಚಾಲೆಂಜ್ ಮಾಡೋಣ. ಅದು ಏನಂದ್ರೆ, ಆ ಇಂಡಿಯನ್ ಚಾಲೆಂಜ್ ಒಳಗೆ ಪತ್ರಿಜಿ ಕೊಟ್ಟಿರೋ 15 ಸೂತ್ರಗಳೇ ಇದೆ. ಅದನ್ನು ನಾವು ಪಾಟಿಸಿದ್ರೆ ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೋದು. ಇವತ್ತಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿಯೊಬ್ಬರು, ಓಕೆನಾ? ಏನಂದ್ರೆ, ಮಾತಾಡಿದ್ರೆ ಕನ್ನಡ ಮಾತ್ರನೇ ಮಾತಾಡ್ಬೇಕು. ತೆಲುಗು ಬಂದ್ರೆ ಬಿಡಲ್ಲ ನಾನು. ಇದಿಲ್ಲ ಅಂದ್ರೆ ಮಲೇಷ್ಯಾದಲ್ಲಿ ಕರಿತಾ ಇದ್ದಾರೆ ನಾನು, ಅಲ್ಲಿ ಹೋಗೋಣ ಬೇಡವಾ? ಬೇಡ ಸರ್. ಮತ್ತೆ ಕರ್ನಾಟಕ ನಾವು ಕಂಪ್ಲೀಟ್ ಮಾಡೋಣ. ಕೆಲವೊಂದು ಬುಕ್ಸ್ ಇದೆ, ಅದೆಲ್ಲ ನಾವು ರಿಲೀಸ್ ಮಾಡಿ ನಮ್ಮ ಮಾಸ್ಟರ್ಸ್ ಗಳಿಗೆ ನಾವು ಸತ್ಕಾರ ಮಾಡ್ಕೊಳ್ಳೋಣ. ನನಗೆ ಗೊತ್ತು ಪ್ರೇಮ್ನಾಥ್ ಸರ್ಗೆ ಶಾಲ್ವ ಬೇಡ, ಬಟ್ ಅವ್ರಿಗೆಲ್ಲ ಬೇಕು. ಆಕ್ಟ್ ಮಾಡಬೇಡಿ, ನನಗೆ ಗೊತ್ತು. ನಾವೆಲ್ಲ ಶಾಲೆ ಮಾಡಿ ನೀವು ಮೊಮೆಂಟ್ ಆಗಿ ಬರ್ತೀನಿ. ಜೋರಾಗಿ ಚಪ್ಪಾಳೆ ನಮ್ಮ ಸೀನಿಯರ್ ಮಾಸ್ಟರ್ಸ್ಗೆ. ಊಟ ಮಾಡಿಬಿಟ್ಟು ಎಲ್ಲ ಮನೆಗೆ ಹೋಗ್ತಾ ಇದ್ರಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಎಲ್ಲ ಇಲ್ಲಿ ಬರಬೇಕು. ನೆಕ್ಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಮ್ಯೂಸಿಕ್ ಪ್ಲೀಸ್. ಬೆಂಗಳೂರು ನ್ಯೂಸ್ ಪೇಪರ್ ರಿಲೀಸ್ ಆಗ್ತಾ ಇದೆ. ಜೋರಾಗಿ ಚಪ್ಪಾಳೆ. Continue the music. Next. ಉದ್ಧವ್ ರೆಡ್ಡಿ ಸರ್, ಪಿರಮಿಡ್ ಶಕ್ತಿ ಪುಸ್ತಕವನ್ನು ಬಿಡುಗಡೆ ಮಾಡಿ. ಪಿರಮಿಡ್ ಶಕ್ತಿಗೆ ಜೋರಾಗಿ ಚಪ್ಪಾಳೆ ಮಾಡಿ. ಊಟ ಮಾಡಿ ಬಂದ್ಬಿಡ್ತಾರೆ. ಮ್ಯೂಸಿಕ್ ಕಂಟಿನ್ಯೂಸ್. ಸಂದು ಮ್ಯೂಸಿಕ್. ನೆಕ್ಸ್ಟ್ ಮಾಸ್ಟರ್ ಆಗಿರಿ ನಮ್ಮ ನಾಗಿರೆಡ್ಡಿ ಸರ್ ರಿಲೀಸ್ ಮಾಡಬೇಕು. ಜೋರಾಗಿ ಚಪ್ಪಲಾಗಿ.
ಮಾಸ್ಟರ್ ಆಗಿರಿ, BA ಮಾಸ್ಟರ್. ದಿಸ್ ಇಸ್ ದ ಮೂಲ ಮಂತ್ರ ಆಫ್ ಯುವರ್ ಸಿಸ್ಟಮ್. ಪ್ರತಿಯೊಬ್ಬರು ಮಾಸ್ಟರ್ ಆಗಿರ್ಬೇಕು. ಕರ್ಮ ಸಿದ್ಧಾಂತ ಪುಸ್ತಕ ಮೇನಕಾ ಸರ್ ರಿಲೀಸ್. ಈ ಪುಸ್ತಕ ಎಲ್ಲ ಸ್ಟಾಲ್ಸ್ ಅಲ್ಲಿ ಇದೆ, ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಪ್ರತಿಯೊಂದು ಉಚಿತ ಪುಸ್ತಕ ಎಲ್ಲ ಸ್ಟಾಲ್ಸ್ ಅಲ್ಲಿ ಸಿಗುತ್ತೆ. ಸ್ಟಾಲ್ಸ್ ಅಲ್ಲಿ ಸಿಗುತ್ತೆ. ಡಾಕ್ಟರ್ ಗಿರೀಶ್ ಅವರು ಸರ್ ಈ ವರ್ಷದ ಕ್ಯಾಲೆಂಡರ್ ರಿಲೀಸ್ ಮಾಡೋಕ್ಕೆ ಓಕೆ ಎಲ್ಲ ಬುಕ್ಸ್ ಅಲ್ಲಿ ಸಿಗುತ್ತೆ, ಸ್ಟಾಲ್ ಅಲ್ಲಿ ಸಿಗುತ್ತೆ. ನಿಧಾನಕ್ಕೆ ನೋಡಿ ಎಲ್ಲ ಕೌಂಟರ್ ಸಿಕ್ಕಿದೆ ನೋಡಿ, ದಯವಿಟ್ಟು ಎಲ್ಲ ಬರಬೇಡಿ. ಕೌಂಟ್ರಲ್ಲಿ ಎಲ್ಲ ಫ್ರೀ ಇದೆ. ಕೌಂಟ್ರಲ್ಲಿ ಹೋಗಿ ನಿಂತ್ಕೊಳ್ಳಿ ಮೇಡಮ್. ಎಲ್ಲರೂ ಎಲ್ಲ ಮಾಸ್ಟರ್ ಒಂದು ವಿನಂತಿ, ಅಲ್ಲಿ ಕೌಂಟ್ರ್ ಇದೆ ನೋಡಿ, ಅಲ್ಲಿ ಕೌಂಟ್ರ್ ಹೋಗಿ ಎಲ್ಲ ಸಿಕ್ಕುತ್ತೆ. ಕ್ಯಾಲೆಂಡರ್ ಸಿಕ್ಕುತ್ತೆ, ಬುಕ್ ಸಿಕ್ಕುತ್ತೆ, ಎಲ್ಲ ಫ್ರೀ. ದಯವಿಟ್ಟು ಇಲ್ಲಿ ಬಂದು ಇದು ಮಾಡಿ ಆಯ್ತಾ. ಹೋಗಿ ಸಿಕ್ಕಿತ್ತು ಹೋಗಿ ಮೇಡಮ್, ಎಲ್ಲರಿಗೂ ಸಿಕ್ಕುತ್ತೆ. ದಯವಿಟ್ಟು ಎಲ್ಲ ಕೇಳಿ ಆಯ್ತಾ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲರೂ ಊಟ ಮಾಡಿ ಮತ್ತೆ ಬರಬೇಕು. ನಮ್ಮ ಕೇಂದ್ರದಿಂದ ಒಂದು ಚಿಕ್ಕ ಮೆಸೇಜ್. ವಿಷಯವರು ಬರೆದಂತ ಆತ್ಮಾಯಣ 10 ವರ್ಷದಿಂದ ಅಯ್ಯಪ್ಪ ಸಂಧಿಯವರು ಇದಕ್ಕೆ ನೇಮ್ ಪೀಸ್ ಕ್ರಿಯೇಟ್ ಮಾಡಿಕೊಟ್ಟವರು. ಇಲ್ಲಿ ಮೂವಿ ಮುದ್ರಣ, ಅಲ್ಲಿ ಸ್ಟಾಲ್ ಇದೆ. 100 ರೂಪಾಯಿ ಕನ್ಸೆಷನ್ ಇದೆ, 100 ರೂಪೀಸ್ ಕನ್ಸೆಷನ್ ಇದೆ. ಇವತ್ತು ಪರ್ಚೇಸ್ ಮಾಡಿದವರಿಗೆ, ಕಡಿಮೆ ಬಿದ್ದವರಿಗೆ ಒಂದು ನಂಬರ್ ನೋಟ್ ಮಾಡ್ಕೊಳ್ಳಿ, 9342127540 9342127540. ಒಂದು ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ ಹಾಕಿದರೆ ನಿಮ್ಮ ಮನೆಗೆ ಈ ಪುಸ್ತಕ ಬರುತ್ತೆ. ಆದರೆ 100 ರೂಪೀಸ್ ನಿಮಗೆ ಕನ್ಸೆಷನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಮಿಸ್ಟರ್ಸ್. ಇದರ ಜೊತೆಗೆ ಇನ್ನೊಂದು ರೀತಿದೆ, ವಿಷಯವರು ಬರೆದಂತ ಆತ್ಮಾಯಣ 10 ವರ್ಷದಿಂದ ಅಯ್ಯಪ್ಪ ಸಂಧಿಯವರು ಇದಕ್ಕೆ ನೇಮ್ ಪೀಸ್ ಕ್ರಿಯೇಟ್ ಮಾಡಿಕೊಟ್ಟವರು. ಇದು ಮೂವಿ ಮುದ್ರಣ, ಅಲ್ಲಿ ಸ್ಟಾಲ್ ಇದೆ. 100 ರೂಪಾಯಿ ಕನ್ಸೆಷನ್ ಇದೆ, 100 ರೂಪೀಸ್ ಕನ್ಸೆಷನ್ ಇದೆ. ಇವತ್ತು ಪರ್ಚೇಸ್ ಮಾಡಿದವರಿಗೆ, ಕಡಿಮೆ ಬಿದ್ದವರಿಗೆ ಒಂದು ನಂಬರ್ ನೋಟ್ ಮಾಡ್ಕೊಳ್ಳಿ, 9342127540 9342127540.
ಒಂದು ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ ಹಾಕಿದ್ರೆ ನಿಮ್ಮ ಮನೆಗೆ ಈ ಪುಸ್ತಕ ಬರುತ್ತೆ. ಆಗಲೇ 100 rupees ನಿಮಗೆ ಕನ್ಸೆಷನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಇದ್ರ ಜೊತೆಗೆ ಇನ್ನೊಂದು ಬುಕ್ ಇದೆ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.